ಎಲ್ಲ ಅಧಿಕಾರದ ಲಾಲಸೆಗಳನ್ನು ತೊರೆದು ಪ್ರಾಯೋಪವೇಶಕ್ಕೆ ಕುಳಿತವನಿಗೆ ಬಂದ ಸಂದೇಹ, ಈ 7 ದಿನದಲ್ಲಿ ನನ್ನ ನಿಜವಾದ ಬಯಕೆ ಈಡೇರೀತೆ, ನನ್ನ ಅಪೇಕ್ಷೆಗಳು ಪೂರೈಕೆಗೊಂಡೀತೆ, ಸಾಕಾಗುತ್ತಾ ನನ್ನ ಸಾಧನೆಗೆ ಈ 7 ದಿನಗಳು ಅನ್ನುವ ಪ್ರಶ್ನೆ. ಖಟ್ವಾಂಗನ ಕಥೆಯನ್ನ ಉಲ್ಲೇಖಿಸಿ, ಒಂದು ಮುಹೂರ್ತ ಕಾಲ ಸ್ವರ್ಗದಲ್ಲಿ ಬಾಕಿ ಉಳಿದಿದ್ದಾಗ, ಸಾಮಾನ್ಯವಾಗಿ ಸ್ವರ್ಗದಲ್ಲಿ ಸಮಯ ಕಳೆದದ್ದು ಗೊತ್ತಾಗಲ್ಲ. ಸಮಯ ಬಹಳ ವೇಗವಾಗಿ ಸಾಗತ್ತೆ. ಕಾರಣ ವೇಗವಾಗಿ ಸಾಗುವುದಲ್ಲ, ಸುಖದ ಸುಪ್ಪತ್ತಿಗೆಯಲ್ಲಿ ಮುಳುಗಿದಾಗ ಕಾಲ ಅರಿವಿಗೆ ಬರುವುದೇ ಇಲ್ಲ. ನಾವು ಸುಖವಾಗಿದ್ದೇವೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾ ಇರಬೇಕು ಕಾಲದ ಬಗ್ಗೆ. ಮುಗುದೇ ಹೋದದ್ದು ಮುಗಿದ ಮೇಲೇನೆ ಗೊತ್ತಾಗುತ್ತೆ. ಖಟ್ವಾಂಗನಿಗೆ ದೈವವಶಾತ್ ಮುಗಿಯುವ ಮುನ್ನವೇ ಒಂದು ಪರಿಚಯ ಆಯಿತು. ನಾನು ಇನ್ನೆಷ್ಟು ಹೊತ್ತು ಈ ಸ್ವರ್ಗದಲ್ಲಿ ಇರಬೇಕಾಗಿದೆ ಅಂತ ಕೇಳಿದಾಗ ಅವರು ಮುಹೂರ್ತ ಕಾಲವನ್ನ ನೆನಪಿಸ್ತಾರೆ. ತಕ್ಷಣವೇ ಭೂಮಿಯ ಕಡೆಗೆ ತಾನೇ ಸ್ವತಃ ಸಾಗಿ ಬರ್ತಾನೆ. ಬಂದು ಆ 48 ನಿಮಿಷಗಳ ಕಾಲವನ್ನ ಅತ್ಯಂತ ಗಾಢವಾಗಿ ಭಗವಂತನ ಚಿಂತನೆಯಲ್ಲಿ ಕಳೀತಾನೆ. ಯಾಕೆಂದ್ರೆ ಸ್ವರ್ಗದಲ್ಲಿ ಪಾಪ ಪುಣ್ಯಗಳ ಮತ್ತೆ ಹೊಸ ಸಂಪಾದನೆಯನ್ನ ಮಾಡುವುದಿಲ್ಲ. ಅಲ್ಲಿ ಏನಿದ್ರು ಕಳ್ಕೊಳ್ಳುವುದು ಮಾತ್ರ. ಅಲ್ಲಿ ಕೂತು ನಾನು ಜಪಿಸ್ತೇನೆ, ಧ್ಯಾನಿಸ್ತೇನೆ ಅಂತ ಏನ್ ಮಾಡಿದ್ರು ಅದು ಅಲ್ಲಿಯ ಭೋಗದ ಫಲವಾಗಿ ಅವನು ಜಪಿಸಬಹುದಷ್ಟೇ ಹೊತ್ತು ಹೊಸ ಪುಣ್ಯ ಪಾಪಗಳ ಸೇರ್ಪಡೆ ಇಲ್ವೇ ಇಲ್ಲ. ಅದೇನಿದ್ರು ಕರ್ಮಭೂಮಿಯಾಗಿ ಇಲ್ಲಿಯೇ ಮಾಡಬೇಕಾದದ್ದು. ಆದ್ರಿಂದಾಗಿ ಇಲ್ಲಿ ಈಗ ನಮಗೆ ಈ ಎಚ್ಚರದಿಂದ ಶರೀರ ಸಿಕ್ಕಿದೆ ಅಂತ ಅನ್ನೋದು ನಾವು ತುಂಬಾ ಲಾಭದಾಯಕವಾದ ಸಂಗತಿ ಅಂತ ಭಾವಿಸಿ ನಡ್ಕೊಳ್ಬೇಕಾದದ್ದು. ಹಾಗಾಗಿ ಸ್ವರ್ಗದಲ್ಲಿ ಮತ್ತೆ ಹೊಸ ಪಾಪ ಪುಣ್ಯಗಳ ಸಂಪಾದನೆ ಇಲ್ಲ. ಅದಕ್ಕಾಗಿ ಖಟ್ವಾಂಗ ಇಲ್ಲಿಗೆ ಇಳಿದು ಬಂದವನೇ ಗಾಢವಾಗಿ ಭಗವಂತನನ್ನ ಚಿಂತಿಸಿದ. ಮರಳಿ ಆ ಮುಹೂರ್ತದ ಉಪಾಸನೆಯ ಬಳಿಕ ಅನೇಕ ಕಾಲ ದೀರ್ಘವಾದಂತಹ ಸ್ವರ್ಗಾನುಭವದ ಫಲವನ್ನ ಪಡೆದ ಅಂತ. ಹೀಗೆ ಮೊದಲು ಅಂದ್ರೆ ಒಬ್ಬ ಗುರುವಾಗಿ ಶಿಷ್ಯನಿಗೆ ಭರವಸೆ ತುಂಬುವ ರೀತಿ. ನನಗೆ 7 ದಿವಸ ಇರುದು ಸಾಕಾಗತ್ತಾ ಅಂತ ಕೇಳಿದಾಗ, ಅಯ್ಯೋ ನೀನೇನು ಹೆದರ್ಬೇಕಾಗಿಲ್ಲ, ಬರೀ ಒಂದು ಮುಹೂರ್ತ ಕಾಲ ಇದ್ದವನೇ ಅಷ್ಟು ದೀರ್ಘವಾದ ಕಾಲವನ್ನ ಭಗವಂತನ ಸ್ಮರಣೆಯಿಂದ ಅನುಭವಿಸಿದ್ದಾನೆ ಅಂತಂದ ಮೇಲೆ ನಿನಗೆ ಬೇಕಾದಷ್ಟಾಯ್ತು. ತಿಳ್ಕೊಳ್ಕಿರುವಂತಹ ಸಂಗತಿಯನ್ನ ನೀನು ಶ್ರದ್ಧೆಯಿಂದ ಎಲ್ಲವನ್ನು ತೊರೆದು ಕೂತಿದ್ದಿ. ಅಧಿಕಾರ, ಸಂಪತ್ತು ಈ ಎಲ್ಲವೂ ಕೂಡ ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕಾಗುವ ಸಂಗತಿಗಳಲ್ಲ. ಇವೆಲ್ಲದಕ್ಕಿಂತ ಮಿಗಿಲಾದ ಒಂದು ಸಂಗತಿ ನಾನು ತಿಳ್ಕೊಳ್ಬೇಕಾದದ್ದು ಬೇರೆ ಇದೆ ಅಂತ ಭಾವಿಸಿ, ನಾಳೆ ಇಂಥದ್ದೊಂದು ನನ್ನಗಾಗಿ ಏನೋ ಮಾಡ್ಕೊಳ್ಬೇಕು ಅಂತ ನೋಡದೆ ಈಗ ಇರುವ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಯೋಚಿಸಿದಿ. ಅಂದ್ರೆ ಕಂಸ ಸಾವನ್ನ ಗೆಲ್ಲಬೇಕು ಅಂತ ಹಲವು ಪ್ರಯತ್ನಗಳನ್ನು ಮಾಡಿದ. ಅವರನ್ನ ಮೊದಲು ಕೊಲ್ಲಬೇಕು ಅಂದುಕೊಂಡ, ಆಮೇಲೆ ಏನೋ ಮಾತುಕತೆಯಾಗಿ ಕಾರಾಗೃಹದಲ್ಲಿ ಅಂದ್ರೆ ಮನೆಯನ್ನೇ ಬಂದಿಖಾನೆಯನ್ನಾಗಿಸಿದ. ಎಷ್ಟು ವರ್ಷಗಳ ಕಾಲ ಆ ಮಕ್ಕಳು 7 ಗರ್ಭ ದಾಟಿ 8ನೇ ಗರ್ಭ ಬರುವ ತನಕವೂ ಕೂಡ ಹಾಗೆ ನಡೆಯಿತು. ಅಂದ್ರೆ ಈ ಯಾವ ಪ್ರಯತ್ನವೂ ಅವನಿಗೆ ಸಫಲ ಆಗ್ಲಿಲ್ಲ ಅನ್ನೋದು ಬೇರೆ. ಆದ್ರೆ ಆ ಪ್ರಯತ್ನ ಮಾಡ್ಬೇಕು ಅಂತ ಅನ್ನುವ ಯೋಚನೆ ಅಂತೂ ಒಂದು ಕ್ಷಣದಲ್ಲಿ ಬಂದು ಹೋಗುತ್ತೆ. ಆದ್ರೆ ಆ ರೀತಿ ಪರೀಕ್ಷಿತ್ ರಾಜ ಮಾಡ್ಲಿಲ್ಲ ಅನ್ನುವ ಕಾರಣಕ್ಕೆ ರಾಜನ ಮನಸ್ಸಿಗೆ ಮತ್ತಷ್ಟು ಭರವಸೆ ತುಂಬುವ ಮಾತುಗಳನ್ನಾಡಿ ವಿರಾಟ್ ರೂಪದ ಉಪಾಸನೆಯ ಸ್ವರೂಪವನ್ನು ವಿವರಿಸ್ತಾನೆ. ಭಗವಂತ ಏಕಕಾಲದಲ್ಲಿ ಅಣುವಾಗಿಯೂ ಇರ್ತಾನೆ, ಮಹತ್ತಾಗಿಯೂ ಇರ್ತಾನೆ.
ಅಣುರ್ಬೃಹತ್ ಕೃಶಸ್ಥೂಲ, ಅತ್ಯಂತ ಸೂಕ್ಷ್ಮವಾದ ಜೀವಿಗೂ ಅಂತರ್ಯಾಮಿಯಾಗಿರುವವನು ಅಂದ್ರೆ ಅವನು ಪರಮ ಅಣು ಅಂತ ಅರ್ಥ. ಇನ್ನು ಆಕಾಶವೇ ಅತ್ಯಂತ ಮಹತ್ತಾಗಿದ್ರು ಅದನ್ನು ಮೀರಿ ತನ್ನೊಳಗೆ ಇರಿಸಿಕೊಂಡಿದ್ದಾನೆ ಅಂದ್ರೆ ಅದನ್ನ ದಾಟಿ ಆಚೆಗೆ ನಿಂತವನು ಅಂತ ಅರ್ಥ. ಅದರಿಂದಾಗಿ ಪರಮ ಮಹತ್. ಹೀಗೆ ಅಣುವಾಗಿ ಬೃಹತ್ತಾಗಿ ಎರಡೂ ರೀತಿಯಿಂದ ಭಗವಂತನ ಸ್ಥಾನ ಇದೆ ಅನ್ನುವುದನ್ನ ಪರಿಚಯಿಸುವ ಲೋಕಕಾರಕನಾದ ವಿರಾಟ್ ರೂಪವನ್ನು ಪರಿಚಯಿಸಿದ್ರು. ಜೀವಾಂತರ್ಯಾಮಿಯಾದಂತಹ ಆದ್ರೆ ಅದೇ ಭಗವಂತ ಅದೇ ಶಕ್ತಿಯನ್ನ ತುಂಬಿಕೊಂಡವನೇ ನಮ್ಮ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಜೀವಾಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಹೃದಯಾಕಾಶದಲ್ಲಿ ಸರ್ವದಾ ನೆಲೆಸಿದ್ದಾನೆ ಅನ್ನುವ ಎಚ್ಚರಿಕೆ ನಮಗಿದ್ದರೆ ಅದೇ ಅಧ್ಯಯನದ ಫಲ. ಅದು ಯಾವಾಗಲೂ ನೆನಪಾಗುವುದಕ್ಕೆ ಬೇಕಾದ ಸಾಧನೆಯ ಮಾರ್ಗವನ್ನ ಬೋಧಿಸಿ ಉಸಿರನ್ನ ಗೆಲ್ಲುವುದು, ಆಸನವನ್ನ ಗೆಲ್ಲುವುದು, ಇವೆಲ್ಲವನ್ನು ಕ್ರಮ ಪ್ರಕಾರ ಬೋಧಿಸಿ ಒಬ್ಬ ನಿಜವಾಗಿಯೂ ಈ ಸಂಸಾರದ ಚಕ್ರದಿಂದ ಬಿಡುಗಡೆಯನ್ನು ಹೊಂದಬೇಕಾದವನು ಮಾಡಬೇಕಾದ ಕಥೆಗಳೇನು, ಮಾಡಬೇಕಾದ ಕರ್ತವ್ಯಗಳೇನು ಅಂತ ಹೇಳಿ ಎಲ್ಲದಕ್ಕೂ ಮುಖ್ಯವಾಗಿ ಹರಿಸೇವೆಯಲ್ಲಿ ರತನಾಗುವುದು, ಹರಿಯನ್ನ ಸೇವಿಸುವವರ ಸೇವೆಗೆ ಒತ್ತು ಕೊಡುವುದನ್ನ ಹೇಳಿ ಅದನ್ನ ಮಾಡದೇ ಇದ್ದವನ ಬಗ್ಗೆ ನಿರಾಕರಣೆಯನ್ನು ಮಾಡುತ್ತಾರೆ. ರಾಜ ಮತ್ತೆ ಕೆಲವು ಪ್ರಶ್ನೆ ಮಾಡಿದಾಗ ಬ್ರಹ್ಮ ಮತ್ತು ನಾರದರ ನಡುವೆ ನಡೆದ ಸಂವಾದವನ್ನ ವಿವರಿಸಿ ನಡೆಯುವ ಮುನ್ನವೇ ಕೆಲವು ನಡೆದ ಸಂಗತಿಯನ್ನು ಸೇರಿಸಿ ತನ್ನ ತೊಡೆಯಿಂದಲೇ ಹುಟ್ಟಿ ಬಂದ ನಾರದನಿಗೆ ಅತ್ಯಂತ ಪ್ರೀತಿಯಿಂದ ಪರಮಾತ್ಮನ ಸ್ವರೂಪವನ್ನ ಬಹಳ ವಿಸ್ತಾರವಾಗಿ ಅಂದ್ರೆ ಅದರಲ್ಲಿ ತಿಳ್ಕೊಳ್ಳೇಬೇಕಾದ ಗುಣಗಳ ಮಹತ್ವವನ್ನ ಜೋಡಿಸಿ ನಿರೂಪಣೆ ಮಾಡುತ್ತಾರೆ. ಆ ನಿರೂಪಣೆಯಲ್ಲಿ ರಾಮನ, ಕೃಷ್ಣನ ಎಲ್ಲ ಕಥೆಗಳು ಕೂಡ ಭವಿಷ್ಯದ ಅರ್ಥದಲ್ಲಿ ಮುಂದೆ ನಡಿಲಿಕ್ಕಿದೆ ಅನ್ನುವುದನ್ನ ಹೇಳುವ ಮಾತುಗಳು ಅಲ್ಲಿ ಬರ್ತವೆ. ಹಾಗೆ ಹೇಳುವಾಗ ಅದರಲ್ಲಿ ಕೃಷ್ಣ ನಡೆಸಿದ ಎಲ್ಲ ಸಂಗತಿಗಳು ಕೂಡ ಹಾಗಾಗಿ ಚತುರ್ಮುಖನ ಕಣ್ಣಿಗೆ ಕಾಣುವಾಗ ಒಂದೊಂದು ಘಟನೆ ಹೇಗೆ ಅನ್ನೋದು ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಭಗವಂತನ ಅತ್ಯಂತ ದೂರದೃಷ್ಟಿಯಿಂದ ನಡೆಸಿದ ಕಾರ್ಯಗಳ ಬಗ್ಗೆ ಚತುರ್ಮುಖ ಅರಿತಂತೆ ಬೇರೆಯವರಿಗೆ ಅರಿಯುವುದು ಕಷ್ಟ. ಅದರ ನಿರೂಪಣೆ ಚತುರ್ಮುಖನ ಮತ್ತು ನಾರದನ ಸಂವಾದದಲ್ಲಿ ಬರುತ್ತೆ. ಸೃಷ್ಟಿಗೆ ಬೇಕಾದಂತಹ ಅನೇಕ ಚಟುವಟಿಕೆಗಳನ್ನ ರೂಢಿಸಿಕೊಂಡಂತಹ ಚತುರ್ಮುಖ ಮಹಾಯಜ್ಞವೊಂದನ್ನು ನಡೆಸ್ತಾನೆ. ಆ ಯಜ್ಞದಲ್ಲಿ ಭಗವಂತನನ್ನ ಸ್ತುತಿಸ್ತಾನೆ. ಸ್ತುತಿಸಿ ಈ ಲೋಕದ ವಿಸ್ತಾರವನ್ನ ಮುಂದುವರಿಸಲಿಕ್ಕೆ ಬೇಕಾದಂತಹ ಎಲ್ಲ ಕಾರ್ಯವನ್ನು ಕೂಡ ಮಾಡ್ತಾ ಹೋಗ್ತಾನೆ. ಹುಟ್ಟಿದೊಡನೆ ತನ್ನನ್ನ ಹುಟ್ಟಿಸಿದವನು ಯಾರು ಅಂತ ಕಂಡುಕೊಳ್ಳುವ ಪ್ರಯತ್ನದಿಂದಲೇನೆ ಅವನ ಹುಟ್ಟ ಅಪರೋಕ್ಷ ಗುಣ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ಭಾಗವತದ ಉಲ್ಲೇಖಗೊಂಡ ಸಂಗತಿ ಅಂದ್ರೆ ನೇರವಾಗಿ ಭಗವಂತನಿಂದ ಉಲ್ಲೇಖಗೊಂಡ ಸಂಗತಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರಶ್ನೆಗಳು ಬಂದಾಗ ವಿದುರ ಮತ್ತು ಮೈತ್ರೇಯರ ಸಂವಾದವನ್ನ ಸೂತರು ಸೂಕ್ಷ್ಮವಾಗಿ ವಿವರಿಸ್ತಾರೆ. ಭಗವಂತ ತನ್ನ ಅವತಾರದ ಸಮಾಪ್ತಿಯ ಹೊತ್ತಿಗೆ ಉದ್ಧವನಿಗೆ ಅನೇಕ ಉಪದೇಶಗಳನ್ನು ಮಾಡುತ್ತಾರೆ. ಅದು ಮುಂದೆ 11ನೇ ಸ್ಕಂಧದಲ್ಲಿ ಬರುವಂತದ್ದಿದೆ. ಅದಕ್ಕಿಂತ ಪೂರ್ವದಲ್ಲಿ ಕೃಷ್ಣ ಮೈತ್ರೇಯರಿಗೂ ಉಪದೇಶ ಮಾಡಿದ್ದ. ವಿದುರ ಉದ್ಧವನನ್ನ ಭೇಟಿಯಾದಾಗ ನೀನು
ಬದರಿಯ ಕಡೆಗೆ ಸಾಗ್ತಾ ಇರುವಾಗ, ಅಂದ್ರೆ ಸಾಗುವ ಉದ್ದೇಶವನ್ನ ಕೃಷ್ಣ ತನಗೆ ಬೋಧಿಸಿದ್ದನ್ನ ನಾನು ಅಲ್ಲಿ ಉಪದೇಶಿಸಬೇಕಿದೆ ಅಂತ ಅವನು ಹೇಳುತ್ತಾನೆ. ಹಾಗಾದ್ರೆ ನನಗೂ ಮೊದಲು ಅದನ್ನ ತಿಳಿಸು ಅಂತ ಕೇಳಿದಾಗ, ನಿನಗೋಸ್ಕರ ತಿಳಿಸ್ಬೇಕು ಅಂತ ಮೈತ್ರೇಯರಿಗೆ ಬೋಧಿಸಿ ಇದನ್ನೆಲ್ಲ ವಿದುರನಿಗೆ ಹೇಳು ಅಂತ ಹೇಳಿದ್ದಾರೆ. ಅವರೇ ನಿನ್ನ ಗುರುಗಳು, ಅವರಿಂದಲೇ ನೀನು ಈ ಹೆಚ್ಚಿನ ವಿದ್ಯೆಯನ್ನ ಪಡೆಯಬೇಕಾಗಿದೆ. ಆದ್ರಿಂದಾಗಿ ಅವರು ನಿನಗೆ ಭೇಟಿಯಾಗುವುದನ್ನ ಕಾಯಿ. ಆದ್ರೆ ಕೃಷ್ಣನ ಯೋಗಕ್ಷೇಮವನ್ನೆಲ್ಲ ವಿಚಾರಿಸ್ತಾನೆ. ವಿಚಾರಿಸುವಾಗ ಕೃಷ್ಣನ ಮಗ ಜಾಂಬವತಿಯ ಗರ್ಭ ಸಾಂಬ ತನ್ನ 60ನೇ ವಯಸ್ಸಿನಲ್ಲಿ ಯಾವುದೋ ಯಾಗದ ಸಂದರ್ಭದಲ್ಲಿ ಬಂದ ಋಷಿಗಳನ್ನೆಲ್ಲ ಸಂತೋಷಪಡಿಸುವುದಕ್ಕೋಸ್ಕರ ಛದ್ಮವೇಷವನ್ನ ತೊಟ್ಟು ಓಡಾಡ್ತಾ ಇದ್ರು. ಆದ್ರೆ ಅದು ಯಾರಿಗೂ ಗುರುತು ಸಿಗಲಿಲ್ಲ ಅನ್ನುವ ಹಮ್ಮು ಋಷಿಗಳ ತ್ರಿಕಾಲ ಜ್ಞಾನದ ಬಗೆಗಿನ ಜಿಜ್ಞಾಸೆಯನ್ನ ಮೂಡಿಸಿದ್ದು ಅಲ್ಲ, ಜಿಜ್ಞಾಸೆಗಿಂತ ಹೆಚ್ಚಾಗಿ ಕೆಟ್ಟ ಕುತೂಹಲದಿಂದ ಸಾಧ್ಯವೇ ಅನ್ನುವ ಆಕ್ಷೇಪ ಮೂಡಿತು. ಹಾಗೊಂದು ಆಕ್ಷೇಪವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರನ್ನ ಬೇಸ್ತು ಬೀಳಿಸುವ ಉದ್ದೇಶದಿಂದ ಹೆಣ್ಣಾಗಿ ಓಡಾಡ್ತಾ ಇದ್ದ ಸಾಂಬನಿಗೆ ಹೊಟ್ಟೆ ತುಂಬ ಬಟ್ಟೆ ತುಂಬಿ ಆ ಋಷಿಗಳ ಎದುರುಗೊಂಡು ಈ ಹೆಣ್ಣು ಏನು ಹೆತ್ತೀತು ಹೇಳಿ ಅಂತ ಅಣಗಿಸಿದಾಗ ಕೋಪಗೊಂಡಂತಹ ಋಷಿಗಳು ಮದಮತ್ತರಾಗಿ ಕೃಷ್ಣನ ಸಾನ್ನಿಧ್ಯವನ್ನ ದುರುಪಯೋಗಪಡಿಸಿಕೊಳ್ಳುವಂತಹ ಈ ಬುದ್ಧಿಗೆ ತಕ್ಕುದಾದ ಶಿಕ್ಷೆಯನ್ನ ನೀಡಬೇಕು ಅಂತ ಬಯಸಿ ನಿಮ್ಮ ಇಡೀ ವಂಶವನ್ನ ನಾಶಗೊಳಿಸುವಂತಹ ವನಕೆಯೊಂದು ಇಲ್ಲಿ ಉದ್ಭವಿಸಲಿದೆ ಅಂತ ಶಪಿಸಿ ಹೊರಟು ಹೋಗ್ತಾರೆ. ಗಾಬರಿಯಾಗಿ ತಮ್ಮ ನೇಪಥ್ಯಕ್ಕೆ ಇಳಿದು ಏನಿದೆ ಅಂತ ಬಿಡಿಸಿ ನೋಡಿದಾಗ ಅವರು ಹೇಳಿದಂತೆಯೇ ಕಬ್ಬಿಣದ ಸಲಾಕೆಯೊಂದು ಒನಕೆಯೊಂದು ಅದರಲ್ಲಿ ಕಾಣಿಸಿಕೊಳ್ಳುತ್ತೆ. ಆಹುಕ, ಉಗ್ರಸೇನನೇ ಮೊದಲಾದ ಹಿರಿಯರು ಮಾತ್ರ ಆ ವಿಷಯವನ್ನ ತಿಳಿದು ತಕ್ಷಣವೇ ಇದಕ್ಕೊಂದು ಪರಿಹಾರವನ್ನ ಕಾಣಬೇಕು ಅಂತ ಅದನ್ನು ಚೆನ್ನಾಗಿ ಪುಡಿಗಟ್ಟಿ ಪ್ರಭಾಸ ಕ್ಷೇತ್ರದ ಸಮುದ್ರ ತೀರಕ್ಕೆ ಎಸೆದು ಬರ್ತಾರೆ. ಇಲ್ಲಿ ಕಥೆಯನ್ನ ನಿರೂಪಣೆ ಮಾಡುವಾಗ ಆಯಿತು ಅನ್ನುವ ಹಾಗೆ ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ. ವಸ್ತುತಃ ಧೃತರಾಷ್ಟ್ರನ ಒಟ್ಟಿಗೆ ವಿದುರ ಓಡಾಡುತ್ತಾ ಧೃತರಾಷ್ಟ್ರ ತನ್ನ ದೇಹವನ್ನ ತ್ಯಾಗ ಮಾಡಿದ ಬಳಿಕ ತೀರ್ಥಕ್ಷೇತ್ರಗಳನ್ನ ಪರ್ಯಟನೆ ಮಾಡುವಾಗ ಮೈತ್ರೇಯರು ಸಿಕ್ಕಿದ್ದು. ಅದಾಗಿ ಎಷ್ಟೋ ದಿವಸಗಳ ನಂತರ ಕೃಷ್ಣ ತನ್ನ ಪರಂಧಾಮಗೈಯುವ ನಿರ್ಧಾರವನ್ನ ಕೈಗೊಂಡದ್ದು. ಈ ಘಟನೆ ನಡೆದು ಸ್ವಲ್ಪ ದಿವಸ ಆಗಿತ್ತಷ್ಟೆ, ಶಾಪದ ಪ್ರಸಂಗ. ಆದ್ರೆ ಅದನ್ನ ಆಯಿತು ಅನ್ನುವ ಹಾಗೆ ವರ್ಣನೆ ಮಾಡಿದ ಮಾತು ಅಲ್ಲಿ ಬರುತ್ತೆ. ಆಗ ಆಚಾರ್ಯರು ಅದಕ್ಕೊಂದು ಲೋಕದ ಅನುಭವವನ್ನೇ ನಮ್ಮ ಮುಂದೆ ಇಡುತ್ತಾರೆ. ನಾವು ಯಾರೋ ಒಬ್ಬ ಇಂಥದ್ದೊಂದು ಕಾರ್ಯ ಆಗಬೇಕು ಅಂತ ಕೇಳಿದಾಗ ಆಯ್ತು ಅಂತ ಅನ್ಕೋ, ಆಗೋಯ್ತು, ನನ್ನ ಹತ್ರ ಹೇಳಿದ್ಯಲ್ಲ ಆಗೋಯ್ತು. ಆಗೋಯ್ತು ಅನ್ನೋದರ ತಾತ್ಪರ್ಯ ಹಾಗೆಯೇ ಆಗತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದನ್ನ ಶಾಸ್ತ್ರದಲ್ಲೂ ಒಂದು ನ್ಯಾಯವಾಗಿ ಬಳಸ್ತಾರೆ. ಯಾವುದು ನಡೆದೇ ನಡೆಯುತ್ತೋ ತತ್ ಅತೀತತ್ವೇನ ಭಣ್ಯತೆ, ಏಷ್ಯತ್ತು ನಿಶ್ಚಿತಂ ಯತ್ತತ್ ಅತೀತತ್ವೇನ ಭಣ್ಯತೆ. ಯಾವುದು ನಡೆದೇ ನಡೆಯುತ್ತೋ ಅದು ಭೂತಕಾಲದ ಪ್ರಯೋಗವಾಗಿ ಬರುತ್ತೆ ಅಂತ. ಹೀಗೆ ಮೈತ್ರೇಯರು ವಿದುರ ಅಂದ್ರೆ ಉದ್ಧವ ಮಾತಾಡಿಕೊಂಡ ಬಳಿಕ ಮತ್ತೆ ಮೈತ್ರೇಯರನ್ನ ಭೇಟಿಯಾಗ್ತಾನೆ. ಉದ್ಧವ ಅಲ್ಲಿಂದ ಬದರಿಯ ಕಡೆಗೆ ಹೊರಟು ಹೋಗಿರ್ತಾನೆ. ಹರಿದ್ವಾರದಲ್ಲಿ ಭೇಟಿಯಾದಾಗ ಅವರನ್ನ ವಿದುರ ಗುರುತ್ವೇನ ಉಪಸತ್ತಿ ಮಾಡ್ತಾನೆ. ಉಪಸತ್ತಿ ಅಂದ್ರೆ ಅವರ ಜೊತೆಗಿದ್ದು
ಅವರ ಅನುಕೂಲವನ್ನ ಏನೇನು, ಯಾಕಂದ್ರೆ ಮೈತ್ರೇಯರು ಅತ್ಯಂತ ಶ್ರೇಷ್ಠರಾದ ಋಷಿಗಳು, ಅಸಾಧಾರಣವಾದ ಸಾಮರ್ಥ್ಯ ಇದ್ದವರು. ದುರ್ಯೋಧನನಿಗೆ ಅಂದ್ರೆ ಅವನ ಸೇವೆಗೆ ಅನುಗುಣವಾಗಿ ಅವನಿಗೆ ಕೊಡ್ಬೇಕಿತ್ತು, ಅವರೇನು ಆಸಕ್ತಿಯಿಂದ ಕೊಟ್ಟದ್ದಲ್ಲ, ಅವನ ಸೇವೆಗೆ ಸರಿಯಾಗಿ ಅನುಗ್ರಹಿಸಿ ಅನೇಕ ಮಂತ್ರಗಳನ್ನ ಉಪದೇಶಿಸಿದವರು. ಅವನದನ್ನು ದುರುಪಯೋಗ ಪಡಿಸಿಕೊಂಡ ಬೇರೆ ಪ್ರಶ್ನೆ. ಆದ್ರೆ ಅದು ಭಗವಂತನ ಸಂಕಲ್ಪ ಅಂತ ತಿಳಿದೇ ಆ ಕಾರ್ಯದಲ್ಲಿ ತೊಡಗಿದವರು. ಕೃಷ್ಣನಿಂದ ಪಡೆದ ಉಪದೇಶವನ್ನ ನೀವು ಬೋಧಿಸಬೇಕು, ನನಗೆ ತತ್ವೋಪದೇಶ ಮಾಡಬೇಕು ಅಂತ ಅತ್ಯಂತ ಶ್ರದ್ಧೆಯಿಂದ ವಿದುರ ಕೇಳಿಕೊಳ್ತಾನೆ. ಹಾಗೆ ಕೇಳಿಕೊಂಡಾಗ ಮೈತ್ರೇಯರು ಕೂಡ ತುಂಬಾ ಸಂತೋಷದಿಂದ ಅವನಿಗೆ ಅನೇಕ ಉಪದೇಶಗಳನ್ನು ಮಾಡ್ತಾನೆ. ಸಾಧು ಪೃಷ್ಟಂ ತ್ವಯಾ ಸಾಧು ಲೋಕಾನ್ ಸಾಧ್ವನುಗೃಹ್ಣತ ಕೀರ್ತಿಂ ವಿತನ್ವತಾ ಲೋಕೆ ಅಧೋಕ್ಷಜಮಾತ್ಮನಃ. ಒಳ್ಳೆಯ ಜಿಜ್ಞಾಸೆಯನ್ನು ನೀನು ಮಾಡಿದ್ದಿ. ಅವನು ಹೇಳುತ್ತಾನೆ, ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನತೈ ಸುಖಂ ಚಾನ್ಯತ್ ಉಪಾರಮಂ ವಾ ವಿಂದೇತ ಭೂಯಃ ತತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇತ್ ನಃ. ನಿರಂತರ ಕ್ರಿಯೆಗಳನ್ನ ಮನುಷ್ಯ ನಡೆಸ್ತಾನೆ ಇರ್ತಾನೆ. ಸುಖಾಯ, ಯಾಕೋಸ್ಕರ? ಸುಖ ಆಗಬೇಕು ಅಂತ. ಯಾರೋ ಒಬ್ಬರಲ್ಲ, ಜಗತ್ತಿನಲ್ಲಿ ಎಲ್ಲರೂ, ಲೋಕಃ ಸಾಮಾನ್ಯ ಜನಗಳೆಲ್ಲರೂ ಕೂಡ ಹುಟ್ಟಿ ಬಂದ ಬಳಿಕ ಅದಕ್ಕೆ ಏನಾದ್ರೂ ದುಡಿಲೇಬೇಕು, ದುಡಿಯದೇ ಇದ್ರೆ ಆ ಬದುಕಿಗೆ ಅರ್ಥವೇ ಇಲ್ಲ ಅಂತ ಭಾವಿಸಿ ನತೈ ಸುಖಂ ಚಾನ್ಯತ್, ಆದ್ರೆ ಆ ದುಡಿಮೆಯಿಂದ ಏನೋ ಸಿಗುತ್ತೆ ಅಂತ ಭಾವಿಸಿದವರು, ಅಂದ್ರೆ ಕೇವಲ ಸುಖವನ್ನ ಬಯಸಿ ಮಾಡಿದ ದುಡಿಮೆ ಅವರಿಗೆ ಸುಖವನ್ನು ಒದಗಿಸುವುದಿಲ್ಲ ಅಥವಾ ದುಃಖಕ್ಕೆ ಕೊನೆಯನ್ನು ಹಾಡುವುದಿಲ್ಲ. ವಿಂದೇತ ಭೂಯಃ ತತ ಏವ ದುಃಖಂ. ಆದ್ರೆ ಆ ದುಡಿಮೆಯ ಒತ್ತಡ ಹೇಗಿರುತ್ತೆ ಅಂದ್ರೆ ಮತ್ತಷ್ಟು ಅವನನ್ನ ಜರ್ಜರಿತಗೊಳಿಸುತ್ತೆ, ದುಃಖಕ್ಕೆ ಈಡು ಮಾಡುತ್ತೆ. ಯದತ್ರ ಯುಕ್ತಂ, ಹಾಗಾದ್ರೆ ಏನು ಸರಿ? ದುಃಖ ಭೂಯಿಷ್ಠವಾದ ಮುಂದಿನ ಬದುಕನ್ನ ನಾವು ಈಗಿನ ಸುಖವನ್ನ ತ್ಯಾಗ ಮಾಡಿ ಈಗಲೂ ದುಃಖ ಪಡ್ತಾ ಪ್ರಯತ್ನ ಪಡುವುದು ಸರಿನೋ ತಪ್ಪೋ? ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾದ ಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಅಂದ್ರೆ ದುಡಿಮೆ ಮಾಡುವುದಂತ ತಪ್ಪು ಅಂತ ಹೇಳಿಲ್ಲ, ಆ ದುಡಿಮೆಯ ಭರದಲ್ಲಿ ಕೃಷ್ಣಾದ್ ವಿಮುಕ್ತಸ್ಯ ಜನಸ್ಯ, ಕೃಷ್ಣನಿಗಿಂತ ವಿಮುಖನಾಗಿ, ಅಂದ್ರೆ ಸತ್ಯಕ್ಕೆ ಬೆನ್ನು ಹಾಕಿ ಏನು ನಡಿಲಿಕ್ಕಿದೋ ಅದನ್ನು ಒಪ್ಪಿಕೊಳ್ಳದೆ ಅಧರ್ಮದ ದಾರಿಯಲ್ಲಿ ನಡೆಯುವುದು ಕೂಡ ಶರೀರ ಸಿಕ್ಕಿದ ಮೇಲೆ ಅದಿರುವುದು ದುಡಿಲಿಕ್ಕೆ, ದುಡಿದು ಮಾಡಿದ ಸಂಪಾದನೆಯನ್ನಿರುವುದು ಭೋಗಿಸ್ಲಿಕ್ಕೆ. ಭೋಗಿಸುವಾಗ ನೀತಿ ನಿಯಮ ಎಲ್ಲ ನೋಡ್ತಾ ಇದ್ರೆ ಎಷ್ಟೋ ಭೋಗಗಳನ್ನ ನಾವು ಕಳ್ಕೊಳ್ಬೇಕಾಗುತ್ತೆ. ಆದ್ರಿಂದಾಗಿ ಅಧರ್ಮಶೀಲಸ್ಯ, ಅಧರ್ಮ ಮಾಡುವುದೇನು ತಪ್ಪೇ ಅಲ್ಲ, ಅದು ಶೀಲ. ಅದು ಶೀಲ ಅಂದ್ರೆ ಬದುಕಿನಲ್ಲಿ ಅನುಮೋದನೆ ನಾವೇ ತೆಗೆದುಕೊಂಡು ನಡೆಸ್ತಾ ಹೋಗುವುದು ಅಂತ. ಆದ್ರೆ ಹೀಗೆ ಮಾಡಿಕೊಂಡಂತವನಿಗೆ ದುಃಖದ ಮೂಟೆ ಬೆನ್ನ ಮೇಲೆ ಹೊರತಾನೆ ಇರುತ್ತೆ. ಆದ್ರೆ ಭಗವಂತನ ಕಾರುಣ್ಯ ಏನು ಅಂದ್ರೆ ಅಂತಹ ಸುದುಃಖಿತಸ್ಯ ಜನಸ್ಯ ಅನುಗ್ರಹಕ್ಕೋಸ್ಕರ ಅನೇಕ ಸರ್ತಿ ಅನೇಕ ರೀತಿಯಲ್ಲಿ ಜನಾರ್ದನನ ರೂಪಗಳನ್ನ ಹೊತ್ತ, ಜನಾರ್ದನನ ಭಾವವನ್ನ ಹೊತ್ತ ಭೂತಗಳು ಚರಂತಿ ನೂನಂ, ಅಂದ್ರೆ ನಿಮ್ಮಂತವರು ಜನಾರ್ದನನ ಹೃದಯದಲ್ಲಿ ಹೊತ್ತು ಓಡಾಡ್ತೀರಿ. ಭಗವಂತ ಇದ್ದೇ ಇದ್ದಾನೆ, ಆದ್ರೆ ಅದು ಎಲ್ಲಾ ಕಾಲಕ್ಕೂ ಅಲ್ಲ. ಆದ್ರೆ ಭಗವಂತನನ್ನು ಹೊತ್ತವರು ಒಬ್ಬರಲ್ಲ ಅಂದ್ರೆ ಒಬ್ರು ಇನ್ನೊಬ್ರಾದ್ರೂ ಈ ಕಾರ್ಯಕ್ಕೋಸ್ಕರ ಬಂದೇ ಬರ್ತಾರೆ ಅಂತ ಹೀಗೆ ಬಹಳ ವಿಸ್ತೃತವಾದಂತಹ ತನ್ನ ಅರಿವಿನ ಮಿತಿಯಲ್ಲಿ ಏನೇನು
ಅನುಭವಗಳು ಬಂದಿವೆಯೋ ಅದನ್ನ ಮೈತ್ರೇಯರಲ್ಲಿ ಒಪ್ಪಿಸ್ತಾರೆ. ಹಾಗಾಗಿ ಇಡೀ ಜಗತ್ತಿನ ವಿಶ್ವದ ಜನ್ಮ, ಸ್ಥಿತಿ, ನಿಯಮನ ಇದೆಲ್ಲದಕ್ಕೂ ಒಂದು ಅರ್ಥವನ್ನ ಕಲ್ಪಿಸ್ಲಿಕ್ಕೋಸ್ಕರ ಅವತಾರ ಎತ್ತಿದ ಪ್ರಗೃಹೀತ ಶಕ್ತಿ, ಇಚ್ಛಾಶಕ್ತಿಯಿಂದ, ಕ್ರಿಯಾಶಕ್ತಿಯಿಂದ, ಜ್ಞಾನಶಕ್ತಿಯಿಂದ ಜಗತ್ತನ್ನ ನಡೆಸ್ಲಿಕ್ಕಿರುವಂತಹ ಚಕಾರ ಕರ್ಮಾಣಿ ಅತಿಪೂರುಷಾಣಿ ಯಾನೀಶ್ವರ ಕೀರ್ತಯ ತಾನಿ ಮಹ್ಯಂ. ಭಗವಂತ ಈ ಜಗತ್ತಿನ ನೆಲೆಯನ್ನ ಭದ್ರಗೊಳಿಸುವುದಕ್ಕೋಸ್ಕರ ಅನೇಕ ಅವತಾರಗಳಲ್ಲಿ ಮಾಡಿದಂತಹ ಅಪೂರ್ವವಾದ ಲೀಲಾ ಕರ್ಮಗಳನ್ನ ನನಗೆ ಬೋಧಿಸು. ಅತಿಪೂರುಷಾಣಿ, ಇದು ಸಾಮಾನ್ಯ ಮನುಷ್ಯನಿಂದಾಗದ ಸಂಗತಿಗಳು. ಉಳಿದವರಲ್ಲಿ ಎಷ್ಟೆಷ್ಟೋ ಕರ್ತವ್ಯಗಳನ್ನ ಮಾಡಿದ ಹೆಗ್ಗಳಿಕೆಯನ್ನ ನಾವು ನೋಡುತ್ತೇವೆ. ಆದರೆ ಅದು ಮೀರಿ ಒಂದು ಶಕ್ತಿ ಈ ಜಗತ್ತನ್ನ ನಡೆಸ್ತಾ ಇದೆ. ಅವನ ಸಂಗತಿಗಳನ್ನ ನೀವು ನನಗೆ ಬಿಡಿಸಿ ಹೇಳಬೇಕು ಅಂತ ಕೇಳ್ತಾನೆ. ಅದಕ್ಕೆ ಮೈತ್ರೇಯರು ಅನೇಕ ವಿಚಾರಗಳನ್ನ ಭಗವಂತನ ಕುರಿತಾಗಿ ಮಾತಾಡ್ತಾ ಹೋಗ್ತಾರೆ. ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುಗಳು ಕೂಡ ಭಗವಾನ್ ಏಕಃ ಆಸೀತ್ ಅಗ್ರೆ ಆತ್ಮಾತ್ಮನಾಂ ವಿಭು ಆತ್ಮೇಚ್ಛಾನುಗತೋ ಹ್ಯಾತ್ಮ ನಾನಾಶಕ್ತ್ಯುಪಲಕ್ಷಿತಃ. ಭಗವಾನ್ ಏಕ ಏವ ಆಸೀತ್, ಇದು ವೇದಗಳಲ್ಲಂತೂ ನೂರಾರು ಬಾರಿ ಬರುತ್ತೆ. ಒಬ್ಬನೇ ಇದ್ದ, ಆತ್ಮನಾಗಿದ್ದ, ಭಗವಾನ್ ಇದ್ದ, ವಾಸುದೇವ ಇದ್ದ, ಅಸತ್ ಇದ್ದ, ನಾರಾಯಣ ಇದ್ದ ಅಂತ ಅನೇಕ ಕಡೆ ಅನೇಕ ರೀತಿಯ ಹೆಸರುಗಳನ್ನ ಅಲ್ಲಿ ಉಲ್ಲೇಖ ಮಾಡುತ್ತಾರೆ. ಇಲ್ಲಿ ಭಗವಾನ್ ಏಕ ಏವ ಆಸಾ ಇದಂ ಅಗ್ರೆ, ಈ ಜಗತ್ತೆಲ್ಲವೂ ಕೂಡ ಕಂಡು ಬಿಡುವ ಮುನ್ನ ಇದ್ದವನೊಬ್ಬನಿದ್ದ. ಇದ್ದವನೊಬ್ಬನಿದ್ದ ಅಂದ್ರೆ ಇದ್ದವನೇ ಇರ್ಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ದವನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಇಲ್ಲವಾದ ವಸ್ತು ನಾಳೆ ವಾಪಸ್ ಮತ್ತೆ ಬರ್ಲಿಕ್ಕೂ ಸಾಧ್ಯ ಇಲ್ಲ. ತನ್ನನ್ನೇ ವಿಭುಹು, ವಿವಿಧ ರೀತಿಯಲ್ಲಿ ತನ್ನ ಶಕ್ತಿಯಿಂದ, ಸಾಮರ್ಥ್ಯದಿಂದ ಅವನಿಗೆ ಬಹುಶ್ಯಾಮ್, ನಾನು ಬಹಳವಾಗಬೇಕು ಅಂತ ಬಯಕೆ ಬಂತು. ಆತ್ಮೇಚ್ಛಾನುಗತಃ, ತನ್ನದೇ ಸ್ವಂತ ಬಯಕೆಯಿಂದ ಅನೇಕ ಆತ್ಮಗಳನ್ನ, ಅನೇಕ ರೂಪಗಳನ್ನ ಜಗತ್ತಿನಲ್ಲಿ ನೆಲೆಗೊಳ್ಳುವಂತೆ ಮಾಡಿದ. ಸ ಏವವಾ ತದಾ ದ್ರಷ್ಟಾ ನಾಪಶ್ಯತ್ ವಿಶ್ವಮೇಕರಾಟ್ ಮೇನೆ ಸಂತಮಿವಾತ್ಮಾನಂ ಸುಪ್ತ ಶಕ್ತಿ ಅಸುಪ್ತ ದೃಕ್. ಅಲ್ಲಿ ತನಕ ಸುಪ್ತವಾಗಿತ್ತು, ಆದ್ರೆ ಅಸುಪ್ತ ದೃಕ್, ಅವನ ಎಚ್ಚರ ತಪ್ಪಿರ್ಲಿಲ್ಲ. ಎಲ್ಲ ರೂಪಗಳು ಕೂಡ ಅವನಲ್ಲೇ ನೆಲೆಸಿದ್ದವು, ಯಾವುದು ಕೂಡ ಮರೆತು ಹೋಗಿರ್ಲಿಲ್ಲ, ತನ್ನ ಶಕ್ತಿಯನ್ನ ಪ್ರಕಟಗೊಳಿಸಿರ್ಲಿಲ್ಲ ಅಷ್ಟೇ. ಒಬ್ನೇ ಇರುವುದಕ್ಕೆ ಯಾಕೋ ಬೇಜಾರು ಅಂತ ಯೋಚನೆ ಮಾಡಿ, ವಸ್ತುತಃ ಅವನೇ ದ್ರಷ್ಟ, ಅವನೇ ಶ್ರೋತ, ಅವನೇ ಮಂತ. ನಿಜವಾಗಿ ಎಲ್ಲವೂ ಇದ್ದಾಗಲೂ, ಯಾವುದೂ ಇಲ್ಲದೆ ಇದ್ದಾಗಲೂ ಇದ್ದವನೇ ಇದ್ದವನು ಅಂತ ಅನಿಸಿಕೊಳ್ಳವನು. ಅವನೇ ನಿಜವಾದ ನೋಡುಗ, ಅವನೇ ನಿಜವಾದ ಹೇಳುಗ, ಅವನೇ ನಿಜವಾದ ಕೇಳುಗ. ಆದ್ರೆ ಉಳಿದವರಲ್ಲಿ ಆ ಎಲ್ಲ ಕೇಳುಗತನವನ್ನ, ನೋಡುಗತನವನ್ನ ತುಂಬಿಡುವವನು ಅವನೇ. ಏಕರಾಟ್, ಇಡೀ ವಿಶ್ವವನ್ನ ಒಬ್ಬನೇ ನೆಲೆಸಿ ರಾರಾಜಿಸ್ತಾ ಕರ್ತವ್ಯವನ್ನ ಮಾಡುವ ದೃಷ್ಟಿಯಿಂದ ತನ್ನನ್ನ ಅನೇಕ ಬಗೆಯಿಂದ ತೆರೆದುಕೊಂಡ. ಹೀಗೆ ಸೃಷ್ಟಿಯ ಮೊದಲಿನಿಂದ ಅವನು ತೆಗೆದುಕೊಂಡ ಪೌರುಷ ರೂಪವನ್ನ ನಿರೂಪಣೆ ಮಾಡಿ, ಅವನ ಇಚ್ಛೆಯಿಂದ, ಅಂದ್ರೆ ಒಂದು ವಸ್ತುವನ್ನ ಸೃಜಿಸಬೇಕಾದ್ರೆ, ಸರ್ಜನೆಗೊಳಿಸಬೇಕು ಅಂತಾದ್ರೆ, ಸೃಷ್ಟಿಸಬೇಕು ಅಂತಾದ್ರೆ ಮೊದಲು ಅದರ ಬಗ್ಗೆ ಅರಿವಿರಬೇಕು. ಅದಕ್ಕೋಸ್ಕರನೇ ಮೊದಲ ಪದ್ಯದಲ್ಲಿ ಅಭಿಜ್ಞ ಅನ್ನುವ ಶಬ್ದವನ್ನ ಹೇಳಿದ್ರು. 16 ಬಾರಿ ಇಲ್ಲಿ ಭಗವಂತನ ಅರಿವು ಪೂರ್ಣವಾದದ್ದು ಅಂತ ಅನ್ನುವ ಮಾತು ಬರುತ್ತೆ. ನಾವು ಯಾವುದೇ ಸ್ಕಂದದ ಯಾವುದೇ ಅಧ್ಯಾಯಕ್ಕೆ ಹೋದ್ರೂ ಮೊದಲ ಪದ್ಯದ ನೆನಪಿನ ಜೊತೆಗೆ ನೋಡಿದ್ರೆ ಆ ಎಲ್ಲ ಸಂಗತಿಗಳು ಮೊದಲ ಪದ್ಯದಲ್ಲಿ ಸೇರ್ಕೊಂಡೇ ವಿವರಣೆಗೊಂಡಿದೆ. ಭಗವಂತ ಅಭಿಜ್ಞ, ಪ್ರತಿಯೊಂದು ವಸ್ತುವಿನ ಅಭಿಮುಖೀಕರಣ ಅವನ ಎಲ್ಲ ರೂಪಗಳಿಗೆ ನಿರಂತರ ಇದ್ದೇ ಇದೆ. ಅದರ ಸರಿಯಾದ ಆಗುಹೋಗುಗಳೇನು, ಅದು ಜೀವವಾದ್ರೆ, ಜಡವಾದ್ರೆ ಯಾವ ಯಾವ ಬಗೆಯ ಅದಕ್ಕೆ ಅಗತ್ಯಗಳನ್ನು ಕಲ್ಪಿಸಬೇಕು ಅಂತ ತಿಳಿದವನಾದ್ರಿಂದ ಅದು ಸತ್ಯ ಯಾವುದು, ಅಸತ್ಯ ಯಾವುದು, ಅಂದ್ರೆ ಕಾಣುವಂಥದ್ದು, ಕಾಣದೇ ಇರುವಂಥದ್ದು, ಅಥವಾ ಸ್ಥೂಲವಾದದ್ದು, ಸೂಕ್ಷ್ಮವಾದದ್ದು,
ಸದಾಕಾಲ ಇರುವಂತದ್ದು, ನಶ್ವರವಾದದ್ದು. ಈ ಎಲ್ಲ ಮುಖಗಳಿಂದ ಜಗತ್ತಿನ ವ್ಯಕ್ತಿತ್ವವನ್ನ ಎಲ್ಲಿ ಬೆಳಗಿಸಬೇಕು ಅಂತ ತಿಳಿದ ಜ್ಞಾನ ಶಕ್ತಿ ಉಳ್ಳವನವನು. ಅಂದ್ರೆ ಒಂದು ವಸ್ತುವಿನ ತಿಳುವಳಿಕೆ ಚೆನ್ನಾಗಿ ಇರುವವನು. ಇದ್ದ ಮೇಲೆ ಸಾಕಾಗುದಿಲ್ಲ, ಇದ್ದದ್ದನ್ನ ಬಯಸ್ಬೇಕು. ಸೃಷ್ಟಿ ಆಗ್ಲಿ, ಜ್ಞಾನ ಮಾತ್ರ ಇದ್ರೆ ಉಪಯೋಗ ಇಲ್ಲ. ಮಡಿಕೆ ಮಾಡುವುದಕ್ಕೆ ಗೊತ್ತಿದೆ, ಆದ್ರೆ ಮಡಿಕೆ ಮಾಡುವುದಕ್ಕೆ ಮನಸ್ಸೇ ಬರಲಿಲ್ಲ ಅಂದ್ರೆ ಮಡಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ರಿಯಾಶಕ್ತಿಯನ್ನ ಬಳಸಿದ, ಇಚ್ಛಾಶಕ್ತಿಯನ್ನು ಬಳಸಿದ. ಆ ಇಚ್ಛೆಯಿಂದ ಸೃಷ್ಟಿಗೆ ಬೇಕಾದಂತಹ ಸಲಕರಣೆಗಳೆಲ್ಲವೂ ಕೂಡ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಭಗವಂತನ ಜ್ಞಾನ, ಕ್ರಿಯೆ, ಇಚ್ಛೆ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ 3 ಮುಖದಲ್ಲಿ ನಾವು ಬಿಡಿಸಿ ಹೇಳುವುದು. ಆದರೆ ಇದು 3 ಕೂಡ ಒಂದೇ ಆಗಿ ಕಾರ್ಯವನ್ನ ಮಾಡುತ್ತೆ. ಯಾಕೆಂದ್ರೆ ಜ್ಞಾನವೇ ಇಚ್ಛೆಯಾಗಿ, ಇಚ್ಛೆಯೇ ಕ್ರಿಯೆಯಾಗಿ ಒಟ್ಟೊಟ್ಟಿಗೆನೆ ಈ ಜಗತ್ತಿನ ನಿರ್ಮಾಣ ಆಗಿ ಹೋಗುತ್ತೆ. ಆದ್ರೆ ನಮ್ಮಲ್ಲಿ ಅದರ ಮಧ್ಯೆ ಟೈಮ್ ಗ್ಯಾಪ್ ಇದೆ. ಆದ್ರಿಂದಾಗಿ ನಮ್ಮಲ್ಲಿ ಅದು ಒಂದಕ್ಕೊಂದು ಹೊಂದಿಕೊಳ್ಳಿಕ್ಕೆ ಸಮಯ ಬೇಕು. ಆದ್ರಿಂದಾಗಿ ಆ 3 ರೀತಿಯ ಶಕ್ತಿಯನ್ನ ಬೇರೆಯಾಗಿ ಪರಿಗಣಿಸಿ ನಿರ್ಮಾಣದ ಕಾರ್ಯದಲ್ಲಿ ಬೇಕಾದ ಅಂಶವನ್ನ ಬಿಡಿಸಿ ಹೇಳಿದ್ರು. ಕಾಲ ಬರಬೇಕು, ಇಚ್ಛೆ ಇರಬೇಕು, ಗುಣಗಳು ಸೇರಿಕೊಳ್ಬೇಕು, ಪ್ರಯತ್ನ ಜೊತೆಗಿರ್ಬೇಕು, ಕರ್ಮ ಕೂಡಿಕೊಳ್ಬೇಕು. ಇದೆಲ್ಲ ಆದಾಗ ವೀರ್ಯಮಾದತ್ತ ವೀರ್ಯವಾನ್, ಆತ್ಮಭೂತವಾದಂತಹ ತನ್ನದೇ ಒಂದು ವಿಶಿಷ್ಟವಾದ ಸಹಜ ಶಕ್ತಿಯಿಂದ ಮುಂದಿನ ಸೃಷ್ಟಿಗೆ ಬೇಕಾದಂತಹ ಎಲ್ಲವನ್ನೂ ನಡೆಸಲಿಕ್ಕೆ ಸಮರ್ಥವಾದ ಸೃಷ್ಟಿಯ ಶಕ್ತಿಯನ್ನೇ ಚತುರ್ಮುಖನನ್ನಾಗಿಸಿ ನಿರ್ಮಾಣ ಮಾಡಿದ. ಹೀಗೆ ಸೃಷ್ಟಿಯ ಅನೇಕ ಮುಖಗಳನ್ನ ಹೇಳಿ ಮೊದಲು ಅದೇ ಮಹತ್ತತ್ವವಾಯಿತು. ಅಂದ್ರೆ ಅವ್ಯಕ್ತ ತತ್ವವನ್ನು ಸೇರಿಸಿ, ಅದು ಸತ್ವರಜಸ್ತಮಸ್ಸು ಅನ್ನೋ ಗುಣದ ನಿಯಾಮಕಳಾದಂತಹ ಲಕ್ಷ್ಮೀ ತತ್ವ ಅವ್ಯಕ್ತ ಅಂತದನ್ನ ನಿರೂಪಣೆ ಮಾಡುತ್ತಾರೆ. ಅಲ್ಲಿಂದ ಮಹತ್ತತ್ವದ ತಥೋಭವನ್ ಮಹತ್ತತ್ವಂ ಅವ್ಯಕ್ತಾತ್ ಕಾಲಚೋದಿತಾತ್, ಅದು ಎಂಥದ್ದು ಅಂದ್ರೆ ವಿಜ್ಞಾನಾತ್ಮ, ಅರಿವಿನ ಮುದ್ದೆ ಆ ಮಹತ್ತತ್ವ ಅನ್ನೋದು. ಇಡೀ ಪ್ರಪಂಚ ಅನ್ನುವಂತಹ ಶರೀರಕ್ಕೆ ಬೇಕಾದಂತಹ ಜಾಗೃತಿಯನ್ನ ಆ ಮಹತ್ತತ್ವ ಒದಗಿಸಿಕೊಟ್ಟಿತು. ಅಲ್ಲಿಂದ ಮುಂದೆ ಅಹಂತತ್ವ ಅನ್ನೋದು ನಿರ್ಮಾಣಗೊಂಡಿತು. ಆತ್ಮಾನಂ ವ್ಯಕರೋದಾತ್ಮ ವಿಶ್ವಸ್ಯಾಸ್ಯ ಸುದೃಕ್ಷಯ ಮಹತ್ತತ್ವಾದ್ ವಿಕರುವಾಣಾತ್ ಅಹಂತತ್ವಂ ಅಜಾಯತ. ಅಹಂತತ್ವವನ್ನ ಸೃಷ್ಟಿ ಮಾಡಿದ ಮೇಲೆ ಕಾರ್ಯಕಾರಣ ಕರ್ತಾತ್ಮ ಭೂತೇಂದ್ರಿಯ ಮನೋಭವ, ಅದರಲ್ಲಿ ಮತ್ತೆ 3 ರೀತಿಯ ವಿಭಾಗಗಳುಗೊಂಡವು ಅಹಂತತ್ವದಿಂದ. ಅದನ್ನ ವೈಕಾರಿಕ, ತೈಜಸ ಮತ್ತು ತಾಮಸ ಅಂತ ನಿರೂಪಣೆ ಮಾಡಿದ್ರು. ವೈಕಾರಿಕ ಅನ್ನೋದು ಸಾತ್ವಿಕ ಅಹಂಕಾರದ ತತ್ವ, ತೈಜಸ ಅನ್ನೋದು ರಾಜಸ ಅಹಂಕಾರದ ತತ್ವ, ತಾಮಸ ಅನ್ನೋದು ಗೊತ್ತೇ ಇರುವಂತದ್ದು ತಾಮಸವೇ. ಇದರಿಂದ 3 ರೀತಿಯಾದ ಸೃಷ್ಟಿ, ಇದು ಮತ್ತೆ ವಿವರವಾಗಿ ಮತ್ತೆ ಮುಂದೆ ಬರುತ್ತೆ. ಆದ್ರೆ ಇಲ್ಲೇ ಅದರ ವಿವರಣೆಯನ್ನ ಮುಗಿಸಿಬಿಡ್ತಾ ಇದ್ದೇನೆ. ವೈಕಾರಿಕವಾದ ತತ್ವಗಳು ಅಂದ್ರೆ ದೇವತೆಗಳು. ಪ್ರತಿಯೊಂದು ಸೃಷ್ಟಿಯಾದ ವಸ್ತುವನ್ನು ಸೃಷ್ಟಿ ಮಾಡುವಾಗ ಬರೀ ಜಡವನ್ನು ಸೃಷ್ಟಿ ಮಾಡುವುದು ಅಂತ ಒಂದು ಇಲ್ಲವೇ ಇಲ್ಲ. ಆ ಜಡದ ನಿಯಾಮಕ ಶಕ್ತಿಯನ್ನು ಕೂಡ ಒಟ್ಟಿಗೆ ಸೃಷ್ಟಿ ಮಾಡುವಂತದ್ದು. ಹಾಗಾಗಿ ವೈಕಾರಿಕಗಳು ಅಂತಂದ್ರೆ ಅತ್ಯಂತ ಹೆಚ್ಚಿನ ಸಾತ್ವಿಕತೆಯನ್ನು ಹೊಂದಿದವುಗಳು ಅಂತ ಅರ್ಥ. ವಿಕಾರ ಅನ್ನುವ ಶಬ್ದದಿಂದ ನಮ್ಗೊಂಚೂರು ಅರ್ಥ ಆಗುದು ಕಷ್ಟ ಆಗುತ್ತೆ. ವಿಕಾರ ಅಂದ್ರೆ ಕೆಟ್ಟ ಆಕಾರ ಅಂತ ಅರ್ಥ ಅಲ್ಲ. ಮೂಲ ಸ್ವರೂಪದಿಂದ ಸ್ವಲ್ಪ ಭಿನ್ನವಾದ್ರೆ ಅದನ್ನು ವಿಕಾರ ಅಂತ ಕರೀತಾರೆ. ಈಗ ಕಲಸಿದ ಹಿಟ್ಟನ್ನು ಲಟ್ಟಿಸಿ ನಾವು ಪೂರಿಯೋ ಚಪಾತಿಯೋ ಏನೋ ಮಾಡ್ತೇವೆ ಅಂದ್ರೆ ಅದು ಹಿಟ್ಟಿನ ವಿಕಾರ. ವಿಕಾರ ಆಯ್ತು ಅಂದ್ರೆ ಅಲ್ಲಿ ಹಾಳಾಯ್ತು, ಕೆಟ್ಟದಾಯ್ತು ಅಂತ ಅರ್ಥ ಅಲ್ಲ. ವಿಕಾರ ಅಂದ್ರೆ ಇನ್ನೊಂದು ರೂಪಕ್ಕೆ ಬಂತು. ಮತ್ತೆ ಮುಂದಿನ ಅಂಶದಲ್ಲಿ ಸ್ವಲ್ಪ ಡೈಲ್ಯೂಷನ್ ಅನ್ನೋದು ವಿಕಾರ ಅನ್ನೋದಕ್ಕೆ ಬೇಕಾದ್ರೆ ಅರ್ಥ ಮಾಡ್ಕೊಳ್ಬಹುದು. ಮೂಲದಲ್ಲಿರುವ ಅಹಂತತ್ವದಲ್ಲಿರುವ ತಾಕತ್ತಿಗಿಂತ ಸ್ವಲ್ಪ ತಾಕತ್ತು ಕಮ್ಮಿ ಇರುತ್ತೆ ಅನ್ನೋ ಅರ್ಥದಲ್ಲಿ ವಿಕಾರ ಅಂತ ಹೇಳಬಹುದು. ಆದ್ರೆ ಅದು ಕೆಟ್ಟ ಅರ್ಥ ಅಲ್ಲ. ಆ ವೈಕಾರಿಕ ಅಹಂಕಾರದಿಂದ ದೇವತೆಗಳು ಹುಟ್ಟಿದ್ರು. ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಕೂಡಿ ಬಂದವು. ಆ ಇಂದ್ರಿಯಗಳಲ್ಲಿ ಮತ್ತೆ 2 ವಿಧ, ಜ್ಞಾನ
ಇಂದ್ರಿಯಗಳು, ಕರ್ಮ ಇಂದ್ರಿಯಗಳು. ಆ ಜ್ಞಾನ ಮತ್ತು ಕರ್ಮಮಯಗಳಾದಂತಹ ಇಂದ್ರಿಯಗಳಿಂದ ನಾವು ಕಾಣಬೇಕಾದಂತಹ ಸಂಗತಿಗಳು ಅದು ತಾಮಸ ಅಹಂಕಾರದಿಂದ ಹುಟ್ಟಿತು. ಅಂದ್ರೆ ಈಗ ಕಣ್ಣಿಗೆ ರೂಪ, ಕಿವಿಗೆ ಸದ್ದು, ನಾಲಿಗೆಗೆ ರುಚಿ, ಇದನ್ನ ಗ್ರಹಿಸ್ಲಿಕ್ಕೆ ಬೇಕಾದದ್ದು ಯಾವುದು? ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಇಂತಹ ಭೂತಗಳನ್ನ, ಭೂತ ಸೂಕ್ಷ್ಮದ ಜೊತೆಗೆ ಅಹಂತತ್ವದ ತಾಮಸ ಭಾವ ನಿರೂಪಣೆ ಮಾಡಿತು. ಹೀಗೆ ಕಾಲ, ಮಾಯ ಮೊದಲಾದವುಗಳು ಸೇರಿ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಎಲ್ಲವೂ ಕೂಡ ಒಂದಾದ ಮೇಲೆ ಒಂದು ನಿರ್ಮಾಣಗೊಂಡವು. ಅದರಲ್ಲೂ ಭೂತ ನಿರ್ಮಾಣ ಆಗುವಾಗ ಒಂದಾದ ಮೇಲೆ ಒಂದರಂತೆ ಆಕಾಶ, ಆಕಾಶದಿಂದ ಗಾಳಿ, ಗಾಳಿಯಿಂದ ಬೆಳಕು, ಬೆಳಕಿಯಿಂದ ನೀರು, ನೀರಿನಿಂದ ಭೂಮಿ, ಹೀಗೆ ಒಂದೊಂದೇ ನಿರ್ಮಾಣಗೊಂಡು ಜಗತ್ತಿನ ಎಲ್ಲವೂ ಕೂಡ ಭೂತಾನಾಂ ನಭ ಆದೀನಾಂ ಯದ್ದದ್ ಭಾವ್ಯಂ ಪರಾತ್ಪರಂ ತೇಷಾಂ ಪರಾನುಸಂಸರ್ಗಾತ್ ಯಥಾ ಸಂಖ್ಯಂ ಗುಣಾನ್ವಿದುಹು. ಪ್ರತಿಯೊಂದರಲ್ಲೂ ಕೂಡ ಅದರದ್ದೇ ಆದ ವಿಚಿತ್ರವಾದ ಗುಣಗಳು ಮುಂದೆ ಮುಂದೆ ಸೇರ್ಪಡೆಗೊಳ್ತಾ ಹೋದವು. ದೇವತೆಗಳದೆಲ್ಲವನ್ನು ಕೂಡ ಜೊತೆಗೇನೆ ತಿಳ್ಕೊಳ್ತಾ ಬಂದ್ರು. ತಿಳ್ಕೊಳ್ಳುವಾಗ ಕೇವಲ ಅಷ್ಟೇ ತಿಳ್ಕೊಳ್ಳಿಲ್ಲ. ಆ ಏತೇ ದೇವಾಹ ಕಲಾಹ ವಿಷ್ಣೋಃ ಕಾಲಮಾಯಾಂಶ ಲಿಂಗಿನಃ ನಾನಾತ್ವಾತ್ ಸಕ್ರಿಯಾನೀಶಾಹ ಪ್ರೋಚು ಪ್ರಾಂಜಲಯೋ ವಿಭುಂ. ತಾವು ಸೃಷ್ಟಿಯಾದ ತಕ್ಷಣವೇ ಭಗವಂತನ ಹಿಂದೆ ಹೇಳಿದ್ರು, ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಅಂತ. ವಾರಿ ಸೃಷ್ಟಿ ಅಂತಂದ್ರೆ ಜೀವಕಲೆಗಳ ಸೃಷ್ಟಿ. ಕಾಲ ಮತ್ತು ಮಾಯೆಯನ್ನ ಜೊತೆಗಿಟ್ಟುಕೊಂಡು, ಯಾಕೆಂದ್ರೆ ಕಾಲ ಬರದೆ ಯಾವುದನ್ನು ಮಾಡಲ್ಲ. ದೇವರಷ್ಟು ಶಿಸ್ತು, ಕಾಲಕ್ಕೆ ಕೊಡುವ ಒತ್ತು ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವನಿಗೆ ಕಾಲ ಅಂತಾನೆ ಹೆಸರು. ಮತ್ತು ಜಡವಾದ ಕಾಲವನ್ನು ನಿಯಂತ್ರಣ ಮಾಡುವುದಾದ್ರಿಂದನೂ ಅವನನ್ನ ಕಾಲ ಅಂತ ಕರೀತಾರೆ. ಆ ಕಾಲಕ್ಕೆ ಅನುಗುಣವಾಗಿ ಸತ್ವರಜಸು ತಮಸ್ಸು ಅನ್ನುವ ಗುಣಗಳ ಬಲೆಗೆ ಯಾವುದನ್ನ ಎಲ್ಲಿ ಒಡ್ಡಬೇಕು ಅಂತ ತಿಳಿದವನಾಗಿ ತನ್ನದೇ ಒಂದು ಪ್ರತಿಬಿಂಬವನ್ನ, ದೇವತಾ ಶಕ್ತಿಯನ್ನ ಮತ್ತು ತನ್ನ ಒಂದು ಅಂಶವನ್ನೂ ಸೇರಿಸಿ, ಅಂದ್ರೆ ತಾನು ಒಂದು ವಿಭೂತಿ ರೂಪದಿಂದ ಆಯಾ ದೇವತೆಗಳೆಲ್ಲ ನೆಲೆಸಿ ತನ್ಗೆ ಆಗಬೇಕಾದ ಕ್ರಿಯೆಗಳನ್ನ, ಸ್ವಕ್ರಿಯಾನ್, ತನ್ನ ಕ್ರಿಯೆಗಳನ್ನೆಲ್ಲ ನಡೆಸ್ಲಿಕ್ಕೋಸ್ಕರ ಇವರನ್ನೆಲ್ಲ ಬಳಸಿಕೊಂಡ. ಆದ್ರೆ ಸ್ವಕ್ರಿಯೆಯಲ್ಲಿ ಅನೀಶರಾದಂತಹ, ತಮ್ಮ ಕ್ರಿಯೆಗಳನ್ನ ನಡೆಸುವುದರಲ್ಲಿ ಅಸಮರ್ಥರಾದಂತಹ ದೇವತೆಗಳು ಅವರಿಗೆ ಕ್ರಿಯೆ ಮಾಡ್ಲಿಕ್ಕೋಸ್ಕರ ಸೃಷ್ಟಿ ಮಾಡಿದ. ಆದ್ರೆ ತಾವು ಈ ಕ್ರಿಯೆಯಲ್ಲಿ ಸ್ವತಂತ್ರರಲ್ಲ ಅನ್ನೋದನ್ನು ಅವರು ಮೊದಲೇ ಭಗವಂತನ ಮುಂದೆ ಒಪ್ಪಿಕೊಳ್ತಾರೆ. ನತಾಸ್ಮತೆ ದೇವ ಪದಾರವಿಂದಂ ಪ್ರಪನ್ನತಾಪೋಪಶಮಾಪತ ಆತಪತ್ರಂ ಯನ್ಮೂಲಕೇತ ಯತಯೋಂಜಸೋರುಹು ಸಂಸಾರ ದುಃಖಂ ಬಹಿರುಕ್ಷಿಪಂತಿ ಋತೆ ಯದಸ್ಮಿನ್ ಭವ ಈಶ ಜೀವಾಃ ತಾಪತ್ರಯೇಣೋಪಹತಾನ ಶರ್ಮ ಆತ್ಮನ್ ಲಭಂತೆ ಭಗವಂತವಾಂಘ್ರಿ ಛಾಯಾಂಶ ವಿದ್ಯಾಂ ಅತ ಆಶ್ರಯೇಮ. ಅವರು ಪ್ರಾರ್ಥನೆ ಮಾಡ್ತಾರೆ, ನತಾಸ್ಮ, ನಮಿಸಿದ್ದೇವೆ ದೇವ ನಿನ್ನ ಪದ ತಲಗಳಿಗೆ, ನಾವು ಶರಣಾಗಿ ಬಂದಿದ್ದೇವೆ. ನಮ್ಮ ಎಲ್ಲ ತರದ ಪ್ರಯತ್ನಗಳಿಗೆ ಫಲ ಅಂತನ್ನುವುದು ಒದಗುವುದಿದ್ರೆ ಅದು ನಿನ್ನ ದೃಷ್ಟಿಗೆ ಬಿದ್ರೆ ಮಾತ್ರ. ಎಲ್ಲದಕ್ಕೂ ಮೂಲವಾದ ಅರಿವು ಮೂಡಿಸುವ ಶಕ್ತಿ ನೀನೆ. ಇಲ್ಲಿಯ ತನಕ ಯಾರೆಲ್ಲ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೋ ಅದೇನಾದ್ರೂ ಸಾಧನೆಗೆ ಒದಗಿ ಬಂದಿದ್ರೆ ಅದು ನಿನ್ನ ಅನುಗ್ರಹದಿಂದ. ಆದ್ರಿಂದಾಗಿ ಎಷ್ಟು ಪ್ರಯತ್ನ ಮಾಡಿದ್ರು ಅದು ನಮ್ಮ ಬಲದಿಂದ ಅಂತ ನಾವು ಅಂದುಕೊಂಡ್ರೆ ದುಃಖವನ್ನೇ ಅನುಭವಿಸಬೇಕಾಗುತ್ತೆ. ಋತೆ, ನಿನ್ನನ್ನು ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಜೀವಾಹ, ಅದು ದೇವತೆಗಳಿರ್ಬೋದು, ಗಂಧರ್ವರಿರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಕೂಡ ತಾಪತ್ರಯೇಣೋಪಹತಾಹ, ಸಾಂಸಾರಿಕ ತಾಪತ್ರಯದಿಂದ ಪ್ರಮಾಣ ಹೆಚ್ಚು ಕಮ್ಮಿ ಇರಬಹುದು, ಅವರು ಪೂರ್ಣ ಸುಖವನ್ನ ಹೊಂದಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಆದ್ರೆ ತವಾಂಗ್ರಿ ಛಾಯಾಂಶ ವಿದ್ಯಾಂ, ನಿನ್ನ ಪಾದ ತಲದ ನೆರಳಿನಿಂದ ಬದುಕ್ತೇವೆ ಅಂತ ಭಾವಿಸಿದವರು ತಮ್ಮ ಗೆಲುವನ್ನ ಸಂಪಾದಿಸ್ತಾರೆ. ಆದ್ರಿಂದಾಗಿ ನಾವು ಕೂಡ ಆಶ್ರಯೇಮ, ನಿನ್ನ
ಪಾದದ ಬುಡಕ್ಕೆ ಬಂದು ನಾವು ಬೇಡ್ತಾ ಇರುವುದು ಏನು ಅಂದ್ರೆ, ನಮ್ಮನ್ನ ಸೃಷ್ಟಿ ಮಾಡಿ ಯಾವ ಕಾರ್ಯಕ್ಕಾಗಿ ನೀನು ಜೋಡಿಸ್ಬೇಕು ಅಂತ ಅಂದುಕೊಂಡಿದ್ಯೋ ಆ ಕಾರ್ಯವನ್ನು ನಡೆಸ್ಲಿಕ್ಕೆ ಬೇಕಾದ ಶಕ್ತಿಯನ್ನ ನೀನೇ ಒದಗಿಸ್ಬೇಕು. ಅದರಿಂದ ನಮಗೆ ನಿನ್ನ ಅನುಗ್ರಹ ಮತ್ತೆ ಬೇಕು ಅಂತ ತುಂಬಾ ವಿಸ್ತಾರವಾದ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ದೇವತೆಗಳು ಪ್ರಾರ್ಥಿಸಿದಾಗ ಭಗವಂತ ಅವರಿಗೆ ಮೆಚ್ಚಿ ಸಂತೋಷದಿಂದ ಅವರನ್ನು ಅನುಗ್ರಹಿಸ್ತಾನೆ. ಆಯ್ತು, ನಿಮ್ಮ ಕರ್ತವ್ಯದಲ್ಲಿ ನೀವು ತೊಡಗ್ಲಿಕ್ಕೆ ಬೇಕಾದ ಎಲ್ಲ ಅನುಕೂಲಗಳು ಕೂಡ ಇದ್ದೇ ಇದೆ ಅಂತ ತತ್ವ ದೇವತೆಗಳಾಗಿ ಅವರನ್ನೆಲ್ಲ, ಅವರ ವ್ಯಾಪಾರ ಏನು ಅಂದ್ರೆ, ಮೊದಲು ಅದಕ್ಕೊಂದು ವಿಶಿಷ್ಟವಾದ ಬ್ರಹ್ಮಾಂಡದ ಸೃಷ್ಟಿ ಆಗುತ್ತೆ. ಕೇವಲ ಭೂತಗಳು ಸೂಕ್ಷ್ಮವಾಗಿ ಸೃಷ್ಟಿಯಾಗಿದೆ. ಈ ಭೂತ ಸೃಷ್ಟಿ ಅನ್ನೋದು ಮತ್ತೆ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ನಿರೂಪಣೆಗೊಂಡಿದೆ. ಕೆಲವೊಂದ್ ಸರ್ತಿ ದೇವತೆಗಳ ಸೃಷ್ಟಿ ಮತ್ತೆ ಮತ್ತೆ ಮರುಕಳಿಸಿದೆ. ಇದೇನು ಒಂದ್ ಸರ್ತಿ ದೇವತೆಯನ್ನು ಸೃಷ್ಟಿ ಮಾಡಿ ಆದ್ಮೇಲೆ ಮತ್ತೊಂದ್ ಸರ್ತಿ ಅಂತ ನಮಗೆ ಜಿಜ್ಞಾಸೆ ಬರಬಹುದು. ಕೆಲವೊಂದು ಬಾರಿ ಸ್ಥಾನ ವ್ಯತ್ಯಾಸದಿಂದ ಹೇಳ್ತಾರೆ, ಕೆಲವೊಮ್ಮೆ ಅಂಗ ವ್ಯತ್ಯಾಸದಿಂದ ಹೇಳ್ತಾರೆ, ಕೆಲವೊಮ್ಮೆ ಕಾಲ ವ್ಯತ್ಯಾಸ ಅಂತೂ ಬಂದೇ ಬರುತ್ತೆ. ಆದ್ರೆ ಈ ಎಲ್ಲ ವ್ಯತ್ಯಾಸಗಳ ಉದ್ದೇಶ ಮರಳಿ ಹುಟ್ಟುತ್ತಾರೆ ಅಂತ ಅನ್ನೋದು ಅವರೆಲ್ಲ ಸಾಂಶರು ಅನ್ನುವ ಅರ್ಥದಲ್ಲಿ. ಒಂದು ಬಾರಿ ತೆಗೆದುಕೊಂಡ ರೂಪ ಇದ್ದಂತೆಯೇ ಮತ್ತೊಂದು ಬಾರಿ ರೂಪವನ್ನ ತೆಗೆದುಕೊಳ್ಳುವುದು ಅನ್ನುವುದು ಅದು ದೇವತೆಗಳಿಗೆ ಮಾತ್ರ ಇರುವಂತಹ ಫೆಸಿಲಿಟಿ. ಸಾಮಾನ್ಯ ಜೀವರಾದವರು ಒಂದು ಬಾರಿ ಹುಟ್ಟಿ ಬಂದ ಮೇಲೆ ಆ ಶರೀರವನ್ನು ಕಳಚಿದ ಮೇಲೆನೆ ಇನ್ನೊಂದು ಶರೀರ ಬರುವುದು. ದೇವತೆಗಳಿಗೆ ಹಾಗಲ್ಲ. ಬ್ರಹ್ಮಾಂಡದ ಹೊರ ಅಂದ್ರೆ ವ್ಯಾಪ್ತವಾದ ರೂಪದಲ್ಲಿ ಒಮ್ಮೆ ಸೃಷ್ಟಿಯಾಗುತ್ತೆ. ತದಂತಹ ಅಲ್ಲಿ ಒಳಗೆ ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಪಿಂಡಾಂಡಗಳಲ್ಲೂ ಕೂಡ ಮತ್ತೆ ದೇವತೆಗಳಿಗೆ ಪ್ರವೇಶ ಇರುವುದರ ಸೃಷ್ಟಿಯನ್ನ ಹೇಳುವಾಗ ಅಲ್ಲಿ ಮತ್ತೊಮ್ಮೆ ಇಂದ್ರಿಯಗಳಿಂದ ಆಯಾ ಇಂದ್ರಿಯಗಳ ನಿಯಾಮಕ ಶಕ್ತಿಗಳಾಗಿ ದೇವತೆಗಳು ಹುಟ್ಟಿ ಬರ್ತಾರೆ ಅನ್ನುವ ಮಾತು ಬರುತ್ತೆ. ಹಾಗಾಗಿ ದೇವತೆಗಳ ಹುಟ್ಟನ್ನ 16 ಬಾರಿ ಹೇಳಿದ ಪ್ರಸಂಗ ಬಂದ್ರೆ ನಾವು ಒಂದೊಂದು ಕಡೆ ಒಂದೊಂದ್ ತರ ಹೇಳಿದ್ದಾರೆ, ಅದರಿಂದಾಗಿ ಈ ಪುರಾಣಗಳಿಗೆಲ್ಲ ಅರ್ಥ ಇಲ್ಲ ಅಂತ ವಾದಿಸ್ಲಿಕ್ಕೆ ಹೋಗುವ ಮುನ್ನ ಒಂದು ಎಚ್ಚರ ಇರಬೇಕು. ದೇವತೆಗಳಿಗೆ 16 ಬಾರಿ ಹುಟ್ಟು ಇದೆ ಅನ್ನೋದು ಅವ್ರಿಗೆ ಸಾಧ್ಯ. ನಮ್ಗೆ ಅಸಾಧ್ಯವಾದದ್ದನ್ನ ಎಲ್ಲ ಕಡೆ ಅಸಾಧ್ಯ ಅಂತ ಭಾವಿಸುವ ಹಾಗಿಲ್ಲ. ಇದರ ಬಗ್ಗೆ ಮತ್ತಷ್ಟು ವಿಶೇಷವಾದ ಪ್ರಶ್ನೆಯನ್ನ ವಿದುರ ಮಾಡ್ತಾ ಹೋಗ್ತಾನೆ. ಆ ಪ್ರಶ್ನೆಗೆ ಅನುಗುಣವಾಗಿ ಭಗವಂತನ ಶರೀರದಿಂದ ಯಾರೆಲ್ಲ ಎಲ್ಲೆಲ್ಲಿಂದ ಹುಟ್ಟಿ ಬಂದ್ರು ಅಂತ ಅನ್ನುವ ವಿವರಣೆಯನ್ನ ಮೈತ್ರೇಯರು ಉಪದೇಶ ಮಾಡ್ತಾರೆ. ಆ ಬಳಿಕ ಸೃಷ್ಟಿಯಲ್ಲಿ ಬಂದ ಮತ್ತಷ್ಟು ಮುಖಗಳನ್ನ ಬಿಡಿಸಿ ಬಿಡಿಸಿ ಕೇಳ್ತಾನೆ. ಅಂದ್ರೆ ಈ ಸೃಷ್ಟಿಯನ್ನ ಸ್ಥೂಲವಾಗಿ ಒಂದು ಕಡೆ ಅಂದ್ರೆ ಮಹಾಪುರುಷನ ಶರೀರದಿಂದ ಬಂದ ಮೇಲೆ ಶರೀರದ ಭಾವ ಗಟ್ಟಿಯಾಗಿ, ಅಂದ್ರೆ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಘನಭೂತವಾದಂತ ಸೃಷ್ಟಿ ಆಗುವಾಗ ಮತ್ತೊಮ್ಮೆ ಈ ಘನಭೂತವಾದ ಸೃಷ್ಟಿಯನ್ನ ಮತ್ತೆ ಪುಡಿಗಟ್ಟಿ ತುಂಡು ತುಂಡಾಗಿ ಪ್ರಪಂಚದ ಒಳಗೆ ಬೇಕಾದ ಉಳಿದ ವಸ್ತುಗಳನ್ನ ಸೃಷ್ಟಿ ಮಾಡುವಾಗ ಮತ್ತೊಮ್ಮೆ, ಹೀಗೆ ಹಲವು ನಿರೂಪಣೆಗಳ ಮೂಲಕ ಈ ಸೃಷ್ಟಿ ಬಂದಿದೆ. ಇದೆಲ್ಲವೂ ಕೂಡ ಭಗವಂತನ ಮಾಹಾತ್ಮ್ಯವನ್ನು, ದೇವತೆಗಳ ಸಾಮರ್ಥ್ಯದ ಪರಿಚಯವನ್ನು ಕೂಡ ಕೊಡ್ಲಿಕ್ಕೋಸ್ಕರ ಇದನ್ನ ಹೇಳ್ತಾರೆ. ತಸ್ಯಾತ್ಮ ಸೂಕ್ಷ್ಮ ಅಭಿನಿವಿಷ್ಟ ದೃಷ್ಟೇ ಅಂತರ್ಗತೋರ್ಥೋ ರಜಸಾತನೀಯಾನ್ ಗುಣೇನ ಕಾಲಾನುಗತೇನ ವಿದ್ದ ಶುಷ್ಯಂತದಾಭಿದ್ಯತ ನಾಭಿದೇಶಾತ್ ಸಪದ್ಮಕೋಶ ಸಹಸೋದತಿಷ್ಠತ್ ಕಾಲೇನ ಕರ್ಮ ಪ್ರತಿಬೋಧಿತೇನ ಸ್ವರೋಚಿಷಾ ತತ್ಸಲಿಲಂ ವಿಶಾಲಂ ವಿದ್ಯೋತಯನ್ ಅರ್ಕ ಇವಾತ್ಮಯೋನಿಃ. ಸೂರ್ಯನ ಬೆಳಕು ನಿರಂತರ ಎಲ್ಲ ಕಡೆಗೆ ಚೆಲ್ಲುವಂತೆ ಭಗವಂತನ ಸಾಮರ್ಥ್ಯವು ಕೂಡ ಎಲ್ಲ ಕಡೆಗೂ ಪ್ರವೇಶ ಮಾಡುತ್ತೆ. ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಒಂದು ಉದಾಹರಣೆ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಹೇಗೆ ಅಂತ ಹೇಳುದು. ಅದಕ್ಕೋಸ್ಕರ ಸೂರ್ಯನ ಬೆಳಕಿನಂತೆ ಪರಮಾತ್ಮನ ವ್ಯಾಪ್ತಿ ಅನ್ನೋದು ಎಲ್ಲ ಕಡೆ ತುಂಬಿಕೊಂಡು, ಆದ್ರೆ ಕಿರಣಗಳಿಗೆ ಸೂರ್ಯನ ತಾಕತ್ತಿರುವುದಿಲ್ಲ. ಆದ್ರೆ ಭಗವಂತನ ಅವಯವಗಳಿಗೆ ಭೇದ ಇಲ್ಲ ಅನ್ನುವ ಕಾರಣಕ್ಕಾಗಿ ಕಿರಣಗಳು ಕೂಡ ಸೂರ್ಯನಷ್ಟೇ ಪ್ರಭಾವಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾವೆ. ಅತ್ಯಂತ ಸೂಕ್ಷ್ಮವಾದ ಪ್ರದೇಶಗಳಿಂದ ಹಿಡಿದು ಅತ್ಯಂತ ಸ್ಥೂಲವಾದ ಎಲ್ಲ ವಸ್ತುಗಳಲ್ಲೂ ಆಯಾ ವಸ್ತುಗಳ ಗುಣಗಳನ್ನ ಉಪಯೋಗಿಸಿಕೊಂಡು ಸೂಕ್ಷ್ಮವಾದ ಸ್ಥೂಲವಾದ ಎಲ್ಲವನ್ನೂ ಕೂಡ ಕಾಲಕ್ಕೆ ಅನುಗುಣವಾಗಿ ನಡೆಸಿದ. ಪ್ರತಿಯೊಂದರ ಹೃದಯ ಕಮಲದಲ್ಲಿ ನೆಲೆಸಿ ಅದಕ್ಕೆ ಬೇಕಾದಂತಹ
ಬೆಳಕನ್ನ ಚೆಲ್ಲಿದ. ಎಲ್ಲಿಯೂ ಕೂಡ ಭಗವಂತನ ಬೆಳಕು ಪ್ರವೇಶಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಜಾಗ ಇಲ್ಲ. ಮುಖ್ಯವಾಗಿ ವೇದಮಯನಾಗಿ ವೇದಗಳ ಮೂಲಕ ತನ್ನ ಪರಿಚಯವನ್ನ ಲೋಕಕ್ಕೆ ಉಳಿಸಿದ. ಅಷ್ಟೇ ಅಲ್ಲ, ಋಷಿಗಳ ಅನುಭವದ ಮೂಲಕ ಈ ಜಗತ್ತಿಗೆ ಅರ್ಥವನ್ನ ಕೊಟ್ಟ. ಈ ಎಲ್ಲ ಸೃಷ್ಟಿಯನ್ನ ಮಾಡಿ ಚತುರ್ಮುಖ ತುಂಬಾ ಮುದ ಆಗುತ್ತೆ. ಅಂದ್ರೆ ಕಾರ್ಯ ಆಯಿತು, ಸೃಷ್ಟಿಗೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೆಯಿತು ಅಂತ ಗೊತ್ತಾದಾಗ ತುಂಬಾ ಸಂತೋಷ ಆದ್ಮೇಲೆ ಮತ್ತೆ ಚತುರ್ಮುಖ ಸ್ತೋತ್ರ ಮಾಡ್ತಾನೆ. ನಾವು ಕೆಲಸ ಆದ್ಮೇಲೆ ಮರ್ತು ಬಿಡ್ತೇವೆ, ಆದ್ರೆ ಚತುರ್ಮುಖ ಮತ್ತೆ ಸ್ತೋತ್ರ ಮಾಡ್ತಾನೆ. ಜ್ಞಾತೋಸಿ ಮೇದ್ಯಸ್ತು ಚಿರಾನ್ನನು ದೇಹ ಭಾಜಾಂ ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ ನಾನ್ಯತ್ವದಸ್ತಿ ಭಗವನ್ನಪಿ ನತು ತತ್ವಶುದ್ಧಂ ಮಾಯಾ ಗುಣವ್ಯತಿಕರಾತ್ ಎದುರುರ್ವಿಭಾಸಿ. ತುಂಬಾ ಅದ್ಭುತವಾಗಿ ಸೃಷ್ಟಿಯ ವೈಚಿತ್ರ್ಯಗಳನ್ನೆಲ್ಲ ಕಣ್ಣಾರೆ ಕಂಡಾಗ ಜ್ಞಾತೋಸಿ ಮೇ ಅದ್ಯ, ನಿನ್ನ ಬಗ್ಗೆ ಸ್ವಲ್ಪ ಗೊತ್ತಾಯಿತು. ಏನು ಅಂತ? ನಿನ್ನ ಬಗ್ಗೆ ಹೆಚ್ಚು ಗೊತ್ತಾಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ಸುಲಭದಲ್ಲಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಈಕ್ಷತೆ ನಾ ಶಬ್ದಂ ನ ಜ್ಞಾಯತೆ ಭಗವತೋ ಗತಿ ಇತ್ಯವದ್ಯಂ. ಸರಿಯಾಗಿ ಗೊತ್ತಾದದ್ದೇನು ಅಂದ್ರೆ ಪೂರ್ಣ ನಿನ್ನನ್ನ ಗೊತ್ತುಪಡಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಸರಿಯಾಗಿ ಗೊತ್ತಾಯಿತು. ನಾಣ್ಯತ್ವದ ನಿನ್ನನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಯಾವುದಕ್ಕೂ ಕೂಡ ಸ್ವತಂತ್ರವಾದ ಅಸ್ತಿತ್ವ ಇಲ್ವೇ ಇಲ್ಲ. ಏನಾದ್ರೂ ಇದೆ ಅಂತಂದ್ರೂ ಅದು ಅಶುದ್ಧವಾದ, ಅಶುದ್ಧ ಅಂದ್ರೆ ಸ್ವಾತಂತ್ರ್ಯದ ದೃಷ್ಟಿಯಿಂದ ಅದರಲ್ಲಿ ಕೊರತೆ ಇದ್ದೇ ಇದೆ. ಇನ್ಯಾವುದೋ ಒಂದು ರೀತಿಯಲ್ಲಿ ದೋಷಗಳು ತುಂಬಿಕೊಂಡೇ, ಅಂದ್ರೆ ಮಾಯಾ ಗುಣಕ್ಕೆ ಒಳಪಟ್ಟೇ ಇರುತ್ತೆ. ಆದ್ರಿಂದಾಗಿ ನೀನು ಮಾಯೆಗೆ ಸಿಗದೆ ಎತ್ತರದಲ್ಲಿ ಇರುವವನಾದ್ರಿಂದಾಗಿ ನಿನ್ನ ಸಾಮರ್ಥ್ಯ ದೊಡ್ಡದು. ಎದುರು ನೀನು ಉರು ವಿಭಾಸಿ, ಮತ್ತೆ ಮತ್ತೆ ವಿಶಿಷ್ಟವಾಗಿ ಶೋಭಿಸ್ತಾ ಇದ್ದಿ. ಎಷ್ಟು ಪ್ರಪಂಚದ ವ್ಯಾಪ್ತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೋ ಅಷ್ಟು ನಿನ್ನ ಗುಣ, ನಿನ್ನ ಬಗ್ಗೆ ಅನುಸಂಧಾನ ಹೆಚ್ಚಿಸಿಕೊಳ್ಳಿಕ್ ಸಾಧ್ಯ ಆಗುತ್ತೆ. ಸೃಷ್ಟಿ ವಿಸ್ತಾರಗೊಂಡ ಹಾಗೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಃ. ಸೃಷ್ಟಿಯಾಗುವ ಮುನ್ನ ಭಗವಂತನನ್ನು ತಿಳಿಯುವುದು ಕಷ್ಟ. ಯಾಕಂದ್ರೆ ಏನು ಇಲ್ಲ, ಏನ್ ಮಾಡಿದಾನೆ ಅಂತ ಅವನನ್ನು ಗುರುತಿಸಬೇಕು ಅಂತ ಸಂದೇಹ ಬರುತ್ತೆ. ಆದ್ರೆ ಅದು ವಿಸ್ತಾರ ಆದಂತೆ ಅವನ ಬಗ್ಗೆ ಇನ್ನಷ್ಟು ಹೆಚ್ಚು ಹೆಚ್ಚು ಮಾಹಿತಿ ಸಿಗುತ್ತೆ ಅನ್ನೋದಕ್ಕೆ ಈ ಸೃಷ್ಟಿ ಆದ್ಮೇಲೆ ನನಗೆ ಆದ ಸಂತೋಷವೇ ಕಾರಣ. ಸಂತೋಷದಿಂದ ನಿನ್ನನ್ನು ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ ಆಗ್ತಾ ಇದೆ. ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ ಆಗದಷ್ಟು ವ್ಯಾಪ್ತಿ ನಿನಗಿದೆ ಅನ್ನೋದು ಅರ್ಥ ಆಗ್ತಾ ಇದೆ ಅಂತ. ಹೀಗೆ ನಾತಃ ಪರಂ ಪರಮ ಯದ್ ಭವತಃ ಸ್ವರೂಪಂ ಆನಂದ ಮಾತ್ರಂ ಅವಿಕಾರಂ ಅವಿದ್ಧವರ್ಚಃ ಪಶ್ಯಾಮಿ ವಿಶ್ವಸೃಜಂ ಏಕಂ ಅವಿಶ್ವಂ ಆದ್ಯಂ ಭೂತೇಂದ್ರಿಯಾತ್ಮಕಂ ಅದಸ್ತ ಉಪಾಶ್ರಿತೋಸ್ಮಿ. ಅವನು ಹೇಳ್ತಾನೆ, ಭಗವಂತನ ನಿನ್ನಕ್ಕಿಂತ ಮಿಗಿಲಾಗಿ ಮತ್ತೊಂದು ವಸ್ತುವನ್ನ ಯಾವ ಅಂಶದಿಂದಲೂ ಕೂಡ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. 3 ರೀತಿಯಿಂದ ಭಗವಂತನನ್ನ ಮೀರಿದ್ರೆ, ಒಂದೋ ಕಾಲದಿಂದ, ಒಂದೋ ದೇಶದಿಂದ, ಒಂದೋ ಗುಣದಿಂದ. ಇದಕ್ಕಿಂತ ಬೇರೆ ರೀತಿಯಿಂದ ಮೀರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಎಲ್ಲ ಹುಟ್ಟುವ ಮುನ್ನ ಕಾಲದಲ್ಲಿದ್ದವನು ಅವನೇ, ಎಲ್ಲ ಇಳಿದು ಬರುವ ಜಾಗದಲ್ಲಿ ಮೊದಲಿದ್ದವನು ಅವನೇ, ಎಲ್ಲ ಸಾಮರ್ಥ್ಯಗಳನ್ನು ತುಂಬಿಕೊಂಡು ಸೃಷ್ಟಿಸಿದವನು ಅವನೇ. ಆದ್ರಿಂದ ಅವನಿಗಿಂತ ಮಿಗಿಲಾದ ಸಾಮರ್ಥ್ಯವುಳ್ಳ ಮತ್ತೊಂದು ವಸ್ತುವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಇವನಿಗಿಂತ ಪರಮಂ ಸ್ವರೂಪಂ ನ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಗಿದೆ ಅಂದ್ರೆ ಆ ತತ್ವ ಆನಂದ ಮಾತ್ರಂ, ಆನಂದದ ಸ್ವರೂಪ, ಮತ್ತೆ ಎಂದೂ ವಿಕಾರ ಇಲ್ಲ. ಈ ಇಷ್ಟೂ ಮಾತುಗಳನ್ನ, ಸೃಷ್ಟಿಯ ವಿಷಯವನ್ನ ಮೈತ್ರೇಯರು ಮತ್ತೆ ವಿದುರನಿಗೆ ಹೇಳ್ತಾ ಇರುವುದು, ಇದು ನಾನೇ ಕಂಡ ಸಂಗತಿ ಅಲ್ಲ, ಇದು ನನಕ್ಕಿಂತಲೂ ಪೂರ್ವದಲ್ಲಿ ಕಂಡ ಸಂಗತಿ ಅಂತ ಹೇಳ್ತಾರೆ. ನಾನಿಷ್ಟೆಲ್ಲ ನಿನಗೆ ಚಿಂತನೆಗೆ ಅಂಶಗಳನ್ನು ಒದಗಿಸ್ತಾ ಇದ್ದೇನೆ ಅಂದ್ರೆ ಇದು ನನ್ನ ಸ್ವಂತದ್ದಲ್ಲ. ಅಂದ್ರೆ ದೇವರು ಮೈತ್ರೇಯರಿಗೆ ಹೇಳುವಾಗಲೂ ಕಪಿಲ ಋಷಿ ತನ್ನ ತಾಯಿಗೆ ಹೇಳಿದ ಕಥೆಯನ್ನೇ ಹೇಳಿದ್ದಾರೆ. ಅಂದ್ರೆ ಭಗವಂತ ಕೂಡ ಇದು ನನ್ನದೇ ಉಪದೇಶ ಅಂತ ಹೇಳಿಲ್ಲ. ಈ ಪೂರ್ವದಲ್ಲಿ ಬಂದ ಉಪದೇಶದ ಯಾರು
ಪರಂಪರೆಯಲ್ಲಿ ಗುರುಗಳು ಅಂತಿದ್ದಾರೋ ಅವರನ್ನ ನೆನೆಸಿಯೇ ಈ ನಿರೂಪಣೆಯನ್ನ ಮಾಡಿದ್ದರ ಅಂಶವನ್ನ ವಿದುರನಿಗೆ ಇದೇ ಪ್ರಶ್ನೆಯನ್ನ ದೇವಹೂತಿಯು ಕೂಡ ಕಪಿಲನಲ್ಲಿ ಕೇಳಿದಾಗ ಕಪಿಲ ದೇವ ಭಗವಂತ ಇದನ್ನ ನಿರೂಪಣೆ ಮಾಡಿದ್ದಾನೆ, ಅದೇ ವಿಷಯವನ್ನ ನಿನ್ನ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಂತ ಹೇಳಿ ತನ್ನ ಪೂರ್ವ ಗುರುಗಳ ಸ್ಮರಣೆಯೊಂದಿಗೆ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ಒಪ್ಪಿಸುವಂತಹ ಕಾರ್ಯವನ್ನ ನಿಷ್ಠೆಯಿಂದ ಮಾಡ್ತಾ ಬರ್ತಾ ಇದ್ದಾನೆ. ಅವನನ್ನ ಅವಿಕಾರನಾಗಿ ಅವಿದ್ಧವರ್ಚ ಎಂದೂ ಕೂಡ ಭಗವಂತನ ವರ್ಚಸ್ಸಿಗೆ ಧಕ್ಕೆ ಬರುವಂತಹದ್ದು ಅವನ ಕಣ್ತಪ್ಪಿನಿಂದ ಕೈತಪ್ಪಿನಿಂದ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ತಿಳುವಳಿಕೆಯಿಂದ ಕೂಡಿಯೇ ನಡೆಸುವಂತದ್ದು. ಪಶ್ಯಾಮಿ, ಇಂತಹ ಭಗವಂತನನ್ನ ಕಾಣ್ತಾ ಇದ್ದೇನೆ, ಎಂಥ ವಿಶ್ವಸೃಜಂ, ಇಡೀ ಜಗತ್ತನ್ನ ಆನಂದದಿಂದ ಲೀಲೆಯಿಂದ ಸೃಷ್ಟಿ ಮಾಡುವವನು, ಮತ್ತೆ ಇಚ್ಛಾಪೂರ್ವಕವಾಗಿ ಒಬ್ಬನೇ ನಡೆಸುವಂತದ್ದು. ಎಲ್ಲದಕ್ಕಿಂತಲೂ ಮೊದಲು ಇದ್ದವನು, ಭೂತಗಳ ಅಂದ್ರೆ ಪಂಚಭೂತಗಳು, ಪಂಚೇಂದ್ರಿಯಗಳು, ಅದರಲ್ಲೂ ಜ್ಞಾನ ಕರ್ಮೇಂದ್ರಿಯಗಳು ಎಲ್ಲದಕ್ಕೂ ಶಕ್ತಿಯನ್ನ ತುಂಬುವವನಾದ್ರಿಂದ ಅವನನ್ನು ಹೃಷಿಕೇಶ ಅಂತಾನೂ ಕರೀತಾರೆ. ಇಂದ್ರಿಯಗಳಲ್ಲಿ ಶಕ್ತಿ ತುಂಬಿ ಆನಂದವನ್ನು ಒದಗಿಸುವನು. ಅಂತಹ ನಿನ್ನನ್ನ ಉಪಾಶ್ರಿತೋಸ್ಮಿ, ನಮೋ ಭಗವತೆ ತುಭ್ಯಂ ಅನುವಿಧೇಮ ಯೋ ಅನಾದೃತಃ ನಿರಯ ಭಾಗ್ಭಿಹಿ ಅಸತ್ಪ್ರಸಂಗೈ. ಆದ್ರೆ ಇಂತಹ ಭಗವಂತನ ಸೌಂದರ್ಯವನ್ನ, ಕಾರ್ಯ ಕೌಶಲವನ್ನ ತಿಳಿಯದೆ ದುಷ್ಟರು ಇಷ್ಟೆಲ್ಲ ಜಗತ್ತಿನ ವಸ್ತುಗಳು ಸಾಕ್ಷಿಯಾಗಿ ಭಗವಂತನ ಅರಿವನ್ನ ನಮಗೆ ಕೊಡ್ತಾ ಇದ್ದಾಗ್ಲೂ ಅದನ್ನ ಡಿನೈ ಮಾಡ್ತಾ ನಿರಾಕರಣೆ ಮಾಡ್ತಾ ಇದ್ದಾರಲ್ವಾ, ಅವರ ಯೋಚನೆಗೆ ಏನ್ ಹೇಳಬೇಕು? ದುಷ್ಟರು ಯಾವತ್ತಿದ್ರೂ ಕೂಡ ನಿನ್ನನ್ನ ದೂರನೇ ಇಡ್ತಾರೆ. ಅದರಿಂದ ಅವ್ರು ಯಾಕೆ ಹಾಗೆ ಮಾಡ್ತಾರೆ ಅಂತ ಅವರ ಬಗ್ಗೆ ಕಾಳಜಿ ವಹಿಸಿ ಅವರನ್ನು ಉದ್ಧಾರ ಮಾಡಿಸ್ಲಿಕ್ಕೆ ಹೋದ್ರೆ ಅವರು ನಮ್ಮನ್ನೇ ಆತ ಹೇಳ್ಕೊಳ್ತಾರೆ ಹೊರತು ಅವರು ಈಚೆಗೆ ಬರುವವರಲ್ಲ. ಅದರಿಂದಾಗಿ ಒಳ್ಳೇದು ಕೆಟ್ಟದ್ದು ಎರಡೂ ಜಗತ್ನಲ್ಲಿ ಒಟ್ಟಿಗೆ ಇದ್ದೇ ಇರುತ್ತೆ. ಕೆಟ್ಟದ್ದಿದೆ, ಅದನ್ನು ಹೇಗೆ ಎಲ್ಲವನ್ನೂ ಒಳ್ಳೇದ್ ಮಾಡ್ಬೇಕು ಅಂತ ಪ್ರಯತ್ನಿಸುವುದು ತಪ್ಪು. ಸ್ವತಃ ಅವನೇ ಅಜ್ಞಾನವನ್ನ ಸೃಷ್ಟಿ ಮಾಡಿ ಯಾರಿಗೆ ಅಜ್ಞಾನ ಬೇಕೋ ಅವ್ರಿಗೆ ಅದನ್ನು ಕೊಡ್ಬೇಕು ಅಂತಾನೆ ತನ್ನ ಅವತಾರಗಳಿವೆ, ತನ್ನ ಕಾರ್ಯತಂತ್ರಗಳಿವೆ ಅನ್ನೋದನ್ನ ಅಲ್ಲಲ್ಲಿ ತೋರ್ಪಡಿಸಿದ್ದಾನೆ ಅಂತ. ಆದದ್ರಿಂದ ನಿನ್ನ ಈ ಎರಡನ್ನೂ ಸರಿಯಾಗಿ ಯಾವ ಭಾಗದ ತೂಕವೂ ಕೂಡ ಹೆಚ್ಚದಂತೆ ನೋಡಿಕೊಳ್ಳುವ ಸಮತೋಲನ ಶಕ್ತಿ ಅದು ಅಸಾಧಾರಣವಾದದ್ದು. ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಎಷ್ಟು ಪ್ರಯತ್ನಿಸಿದ್ರೂ ನಾವು ಅಪೂರ್ಣರೇ ಆಗಿ ಉಳಿತೇವೆ ಅಂತ ಹೀಗೆ ಚತುರ್ಮುಖ ಪರಮಾತ್ಮನನ್ನ ಕುರಿತು ಮಾಡ್ತಾ ಇರುವ ಸ್ತೋತ್ರವನ್ನ ಕಪಿಲ ಋಷಿ ದೇವಹೂತಿಗೆ ಹೇಳ್ತಾ ಇರುವುದನ್ನ, ಅಂದ್ರೆ ಈ ರೀತಿ ಕೃಷ್ಣ ಮೈತ್ರೇಯರಿಗೆ ಹೇಳಿದ್ದನ್ನ ಕಪಿಲ ಮಹರ್ಷಿ ದೇವಹೂತಿಗೆ ಹೇಳಿದ್ದನ್ನ ಈಗ ಮತ್ತೆ ನೆನಪಿಸಿ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ. ಅದನ್ನ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳುವುದನ್ನ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇದ್ದಾರೆ ಅನ್ನೋದು ಈ ಕಪಿಲ ಗೀತೆಯ ಹಿಂದೆ ಬಂದಂತಹ ಅದ್ಭುತ. ಚತುರ್ಮುಖನನ್ನ ವಾಪಾಸು ಭಗವಂತ ತುಂಬಾ ಪ್ರೀತಿಯಿಂದ ಅನುಗ್ರಹಿಸ್ತಾನೆ, ಅವನನ್ನು ಹೊಗಳುತ್ತಾನೆ. ನೀನು ಮಾಡಿದ ಕಾರ್ಯ ಎಲ್ಲವೂ ಅದ್ಭುತ. ನನ್ನ ನೀನು ಪ್ರಾರ್ಥಿಸ್ತಾ ಇದ್ದಿ, ನನ್ನನ್ನೇ ನೀನು ಕೇಳಿಕೊಳ್ತಾ ಇದ್ದಿ, ಇನ್ನಷ್ಟು ನನ್ನ ಬಗೆಗೆ ತಿಳ್ಕೊಳ್ಬೇಕು ಅಂತ. ಖಂಡಿತ ನೀನು ದ್ರಷ್ಟಾಸಿಮಾಂ ತತಂ ಬ್ರಹ್ಮನ್ ಮೈ ಲೋಕಾನ್ ಸ್ತಮಾತ್ಮನಿ. ನೀನು ನನ್ನ ಕಣ್ಣಿನಿಂದಲೇ ನೋಡಬಲ್ಲವನು, ನನ್ನ ಕಿವಿಯಿಂದಲೇ ಕೇಳಬಲ್ಲವನು, ನನ್ನ ಮಾತಿನಿಂದಲೇ ಆಡಬಲ್ಲವನು. ಅಷ್ಟು ನಿನಗೆ ಸಾಯುಜ್ಯದ ಭಾಗವನ್ನ ಕೊಟ್ಟದ್ದು ಯಾಕೆ ಅಂದ್ರೆ ನಿನ್ನಲ್ಲಿರುವ ಆ ಡೆಡಿಕೇಶನ್, ನೀನು ನಡೆಸುವಂತಹ ಕೆಲಸದಲ್ಲಿರುವಂತಹ ತಾದಾತ್ಮ್ಯ ಭಾವ. ಅಷ್ಟು ಮಾಡಿಯೂ ಕೂಡ ಇದು ನಾನು ನಡೆಸಿದ್ದಲ್ಲ ಅನ್ನುವ ಭಾವನ ನೀನೆಷ್ಟು ತಾಳಿದ್ದೀಯೋ, ನಾನು ಕೂಡ ನಿನ್ನನ್ನ ಅಷ್ಟೇ ನನ್ನೊಳಗೆ ಸೇರಿಸಿಕೊಂಡು ದ್ರಷ್ಟಾಸಿ ಮಾಂ, ನಿರಂತರ ನನ್ನನ್ನ ನಿನ್ನ ಕಣ್ಣಿನಿಂದಲ್ಲ ನನ್ನ ಕಣ್ಣಿನಿಂದಲೇ ನನ್ನನ್ನ ನಿನಗೆ ನಾನು ತೋರಿಸ್ತೇನೆ. ಮೈ ಲೋಕಾನ್ ಸ್ವಮಾತ್ಮನಿ, ನನ್ನ ಎಲ್ಲ ಲೋಕಗಳನ್ನು ಕೂಡ ನೀನಾಗಿ ಹೊಂದಿದ್ದೇನೆ. ಅಂದ್ರೆ ನೀನೇ ಲೋಕ ಸ್ವರೂಪನಾಗಿ ಬಂದದ್ದನ್ನ ನಾನು ನನ್ನೊಳಗೆ ಇರಿಸಿಕೊಂಡು ನಿನ್ನನ್ನ ಎತ್ತಿ ಹಿಡಿಯುವುದಕ್ಕೆ ಕಾರಣವೇ ನಿನ್ನಲ್ಲಿರುವ ಆ ಕಾರ್ಯದಲ್ಲಿರುವ ಕ್ಷಮತೆ, ದಕ್ಷತೆ. ಹೀಗೆ ಅವನ ಜ್ಞಾತೋಹಂ ಭವತಾ ತ್ವದ್ಯ ದುರ್ವಿಜ್ಞೇಯೋಪಿ ದೇಹಿನ ಯನ್ಮಾಂ ತ್ವಂ ಮನ್ಯಸೆ ಯುಕ್ತಂ ಭೂತೇಂದ್ರಿಯ ಗುಣಾತ್ಮಭಿ. ಜ್ಞಾತೋಹಂ,
ನಿನಗೆ ತಿಳ್ಕೊಳ್ಬೇಕಾದ ಸಂಗತಿಯನ್ನ ನನ್ನ ಬಗೆಗೆ ತಿಳಿದು ಬಿಟ್ಟಿದ್ದಿ ನೀನು. ದುರ್ವಿಜ್ಞೇಯೋಪಿ, ನನ್ನನ್ನು ತಿಳಿಲಿಕ್ಕೆ ಅಷ್ಟು ಸುಲಭದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಹಾಗಿದ್ರೂ ನಿನಗೊಂದಿಷ್ಟು ತಿಳುವಳಿಕೆ ಬಂದಿದೆ. ಬಂದದ್ದಕ್ಕೆ ಕಾರಣ ನಿನಗಿರುವಂತಹ ಆಸಕ್ತಿ. ಆದ್ರಿಂದಾಗಿ ನನ್ನನ್ನ ನೀನು ಈ ಭೂತ, ಇಂದ್ರಿಯಗಳು, ಜೀವಗಳು, ಇದಕ್ಕೆ ವ್ಯಾಪಿಸಿಕೊಂಡಂತಹ ಇನ್ನುಳಿದ ಏನೇನು ತತ್ವಗಳಿವೆ, ಇದಕ್ಕೆ ಮಿಗಿಲಾಗಿ ನೀನು ನನ್ನನ್ನು ಏನ್ ತಿಳ್ಕೊಂಡಿದ್ದಿ ಅದು ಸರಿಯಾಗಿದೆ. ಎಲ್ಲವನ್ನು ವ್ಯಾಪಿಸಿ ಒಳ ಹೊರಗೆ ತುಂಬಿಕೊಂಡವನು ನಾನೇ ಆಗಿದ್ದೇನೆ ಅಂತ ಹೇಳಿ ಸೃಷ್ಟಿಯ ಮತ್ತಷ್ಟು ಮುಖಗಳನ್ನ ಪರಿಚಯಿಸ್ತಾನೆ. ಅವಳು ಭಕ್ತಿಯ ಬಗ್ಗೆ ಒಂದಿಷ್ಟು ಜಿಜ್ಞಾಸೆ ವ್ಯಕ್ತಪಡಿಸ್ತಾಳೆ. ಭಕ್ತಿ, ಜ್ಞಾನ, ಅನೇಕ ತರದ ಈ ಸೂಕ್ಷ್ಮವಾದ ಉಪಾಸನೆಗೆ ಸಂಬಂಧಪಟ್ಟ ಚರ್ಚೆಯನ್ನ ಅಲ್ಲಿ ಮಾಡ್ತಾಳೆ. ಅದನ್ನ ಮತ್ತೆ ಕಪಿಲ ಮಹರ್ಷಿ ವಿವರಿಸ್ತಾನೆ. ಅದರ ಭಾಗವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ